ಹೆಲೋ ಸ್ಟೂಡೆಂಟ್ಸ್, ನಾಳೆ ಬಯಾಲಜಿ ಎಕ್ಸಾಮ್ ಇದೆ. ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ವಿಡಿಯೋಸ್ ಕೂಡ ನಿಮಗೆ ಹೆಲ್ಪ್ ಆಗಿದೆ ಅಂತಾನು ಕೂಡ ಅನ್ಕೊಂತೀನಿ. ಸೊ ಈಗ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು 90 ಕ್ವೆಶನ್ಸ್ ಇರೋದು, ಇನ್ನೊಂದು 50 ಕ್ವೆಶನ್ಸ್ ಇರೋದು. ನೀವು ಅದು ನೋಡಿದಿರೋ ನೋಡಿಲ್ಲ ಗೊತ್ತಿಲ್ಲ. ಬಟ್ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಿಪೀಟ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕಾನ್ಸೆಪ್ಟ್ಸ್ ಯಾವ ರೀತಿ ಇದೆ, ಅದು ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಕೇಳ್ತಾರೆ, ಮತ್ತೆ ಮೇಜರ್ ಕಾನ್ಸೆಪ್ಟ್ ಯಾವುದು ಅಂತಾನು ಕೂಡ, ಮತ್ತೆ ಜೊತೆಗೆ ಸಾಲ್ವ್ ಮಾಡಿನೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಕೊನೆ ತನಕನೂ ನೋಡಿ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ, ಸ್ಟೇಟ್ಮೆಂಟ್ ಬೇಸ್ಡ್ ಇರುತ್ತೆ, ಡಯಾಗ್ರಾಮ್ ಬೇಸ್ಡ್ ಇರುತ್ತೆ, ಸೀಕ್ವೆನ್ಸ್ ಇರುತ್ತೆ, ಮತ್ತೆ ಮ್ಯಾಚ್ ದ ಫಾಲೋಯಿಂಗ್, ರೈಟ್ ರಾಂಗ್ ಅಂದ್ರೆ ಯಾವ್ದು ಇದ್ರಲ್ಲಿ ರೈಟ್ ಇದೆ, ಯಾವ್ದು ಇದ್ರಲ್ಲಿ ರಾಂಗ್ ಇದೆ ಅಂತ ಹೇಳಿ ಕೇಳ್ತಾರೆ. ಮತ್ತೆ ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಸೊ ನಾನೀಗ ಇಲ್ಲಿ ಮೇಜರ್ ಆಗಿ ಫೋಕಸ್ ಮಾಡ್ತಿರೋದು ಯಾವ್ದು ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಯಾಕಂದ್ರೆ ನಿಮಗೆ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಗೊತ್ತಾಯ್ತು? ಈಗ ನೋಡಿ, ಸೀಕ್ವೆನ್ಸ್ ಬೇಸ್ಡ್ ಯಾವ ರೀತಿ ಇರುತ್ತೆ ಕ್ವೆಶನ್ಸ್ ಅಂತ ಅಂದ್ರೆ ಈ ರೀತಿ. ಸೊ ನೋಡಿ, ಎಪಿಡರ್ಮಿಸ್, ಎಂಡೋಥಿಶಿಯಂ, ಮಿಡಲ್ ಲೇಯರ್, ಸ್ಟೆಬಿಟಮ್. ಇದು ಕ್ವೆಶನ್ ಯಾವ ರೀತಿ ಆದ್ರೂ ಕೇಳ್ಬೋದು. ಅಂತಂದ್ರೆ ಔಟರ್ ಟು ಇನ್ನರ್ ಲೇಯರ್ ಯಾವ ರೀತಿ ಅರೇಂಜ್ ಆಗಿದೆ, ಈ ರೀತಿ ಬೇರೆ ಬೇರೆ ಅರೇಂಜ್ ಮಾಡ್ಬಿಟ್ಟು ಆಪ್ಷನ್ಸ್ ಹಾಕಿರ್ತಾರೆ. ಅಥವಾ ಇನ್ನರ್ ಇಂದ ಔಟರ್ ತನಕ. ಗೊತ್ತಾಯ್ತು? ಆನ್ಸರ್ ವಾಲ್ ಲೇಯರ್ಸ್ ಅಲ್ಲಿ ಒಳಗಡೆಯಿಂದ ಹೊರಗಡೆ ಯಾವ ರೀತಿ ಅರೇಂಜ್ ಆಗಿದೆ, ಅಥವಾ ಹೊರಗಡೆಯಿಂದ ಒಳಗಡೆ ಯಾವ ರೀತಿ ಅರೇಂಜ್ ಆಗಿದೆ ಅಂತ ಕ್ವೆಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಪೋರೋಜಿನಸ್ ಟಿಶ್ಯೂ, ಎಂಎಂಸಿ, ಮಿಯೋಸಿಸ್ ಮತ್ತೆ ಮೈಕ್ರೋಸ್ಪೋರ್ಸ್. ಇದು ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ, ಯಾವ್ದಾದ್ಮೇಲೆ ಯಾವ್ದು ಸೀಕ್ವೆನ್ಸ್ ಬರುತ್ತೆ ಅಂತ ಕೇಳೋದು. ಸೊ ಇದನ್ನು ಕೂಡ ನ್ಯೂಸೆಲ್ಲಸ್, ಎಂಎಂಸಿ, ಮಿಯೋಸಿಸ್ ಮತ್ತೆ ಮೆಗಾಸ್ಪೋರ್, ಈ ರೀತಿ ಕ್ವೆಶನ್ಸ್. ನೆಕ್ಸ್ಟ್ ನೋಡಿ, ಇದು ನೋಡಿ, ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟೇಜಸ್ ಯಾವ್ದಾದ್ರು, ಪ್ರೋ ಎಂಬ್ರಿಯೋ, ಗ್ಲೋಬುಲರ್ ಎಂಬ್ರಿಯೋ, ಹಾರ್ಟ್ ಶೇಪ್ ಮತ್ತೆ ಮೆಚೂರ್ ಎಂಬ್ರಿಯೋ. ನೆಕ್ಸ್ಟ್ ಇಮ್ಯಾಸ್ಕುಲೇಷನ್, ಬ್ಯಾಗಿಂಗ್ ಮತ್ತೆ ಟ್ಯಾಗಿಂಗ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಲ್ಲಿ ಇರುವಂತಹ ಸ್ಟೆಪ್ಸ್ ಯಾವ್ದಾವ್ದು ಅಂತ ಕೇಳ್ತಾರೆ. ನೆಕ್ಸ್ಟ್ ರಿಟೇ ಟೆಸ್ಟಿಸ್, ವ್ಯಾಸ್ ಎಫ್ರೆನ್ಶಿಯಾ, ಎಪಿಡಿಡಿಮಿಸ್, ವ್ಯಾಸ್ ಡಿಫರೆನ್ಸ್ ಮತ್ತೆ ಎಜಾಕ್ಯುಲೇಟರಿ ಡಕ್ಟ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದು. ಅದೇ ರೀತಿ ಲೇಯರ್ಸ್ ನೋಡಿ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಯೂಟರಸ್ ಲೇಯರ್, ಯಾವುದು ಪೆರಿಮೆಟ್ರಿಯಂ, ಮಯೋಮೆಟ್ರಿಯಂ ಮತ್ತೆ ಎಂಡೋಮೆಟ್ರಿಯಂ. ಔಟರ್ ಟು ಇನ್ನರ್ ಕೇಳಿದ್ದಾರೆ. ಇನ್ನರ್ ಟು ಔಟರ್ ಕೇಳಿದ್ರೆ ಈ ರೀತಿ ಇರುವಂತದ್ದು ಚೂಸ್ ಮಾಡ್ಬೇಕು. ಫಸ್ಟ್ ಎಂಡೋಮೆಟ್ರಿಯಂ ಬರುತ್ತೆ, ಆಮೇಲೆ ಮಯೋಮೆಟ್ರಿಯಂ ಬರುತ್ತೆ, ಆಮೇಲೆ ಪೆರಿಮೆಟ್ರಿಯಂ ಬರುತ್ತೆ. ಕ್ವೆಶನ್ ಯಾವ ರೀತಿ ಕೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಓದಿ. ಕ್ವೆಶನ್ ನ ಕೊನೆ ತನಕ ಕರೆಕ್ಟ್ ಆಗಿ ಓದಿ ಆನ್ಸರ್ ಮಾಡಿ. ಎಲ್ಲದನ್ನು ಅಷ್ಟೇ, ನಾಟ್ ಓನ್ಲಿ ದಿಸ್ ಐ ಆಮ್ ಟೆಲ್ಲಿಂಗ್, ಎಲ್ಲ ಪೇಪರ್ ಅಲ್ಲಿನೂ ಕೂಡ ಕರೆಕ್ಟ್ ಆಗಿ ಕೊನೆ ತನಕ ನೋಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಓವೆರಿ ರಿಪೀಟ್ ಆಗಿದೆ. ಇದು ಓವೆರಿ, ಇನ್ಫಂಡಿಬುಲಮ್, ಆಂಪುಲಾ, ಇಸ್ಮಸ್, ಯೂಟಿರಸ್, ಇದು ಆರ್ಡರ್ ಇದೆ. ಗೊತ್ತಾಯ್ತಾ? ಅಂದ್ರೆ ಓವರಿಯಿಂದ ಇನ್ಫಂಡಿಬುಲಮ್ ಕರೆಕ್ಟ್ ಆಗಿ ಅಲ್ಲಿಂದ ಆಂಪುಲಾಗ್ ಹೋಗಿ ಆಮೇಲೆ ಇಸ್ಮಸ್ ಇಂದ ನೆಕ್ಸ್ಟ್ ಯೂಟಿರಸ್, ಯಾವ ರೀತಿ ಓವಮ್ ಪಾತ್ವೆ ಯಾವ ರೀತಿ ಕೊನೆಗೆ ಯೂಟಿರಸ್ ಬರುತ್ತೆ ಅಂತ ಪಾತ್ವೆ ಇದು. ಸೊ ಗೊತ್ತಾಗ್ತಿದಲ್ಲ, ಇದೇ ರೀತಿ ಇಲ್ಲಿ ಕೆಲವೊಂದು ಸೀಕ್ವೆನ್ಸ್ ಇದೆ, ಇದನ್ನ ನೀವು ನೋಡ್ಕೊಳ್ಳಿ. ಗೊತ್ತಾಯ್ತಾ? ಸೊ ಕೊನೆ ತನಕನು ಲಾಸ್ಟ್ ಲೆಸನ್ ತನಕನು ಎಲ್ಲದನ್ನು ಸೀಕ್ವೆನ್ಸ್ ಇಲ್ಲಿ ಮೆನ್ಷನ್ ಆಗಿದೆ, ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಮರಿಕಲ್ ಕ್ವೆಶನ್ಸ್ ಅಂತ ಬಂದಾಗ ಕಾನ್ಸೆಪ್ಟ್ ಬೇಸ್ಡ್ ನ್ಯೂಮರಿಕಲ್ ಕ್ವೆಶನ್ಸ್ ಇದೆ. ಮೇಜರ್ ಆಗಿ ಈ ಕಾನ್ಸೆಪ್ಟ್ಸ್ ಮೇಲೆನೆ ಕೇಳ್ತಾರೆ, ಇನ್ನು ಬೇರೆದನ್ನು ಕೇಳೋ ಚಾನ್ಸಸ್ ಇದೆ. ಬಟ್ ಬಹಳ ಸರಿ ಕೇಳಿರುವಂತಹ ನ್ಯೂಮರಿಕಲ್ ಕ್ವೆಶನ್ ಯಾವ್ದು ಅಂದ್ರೆ ಇದೇ ಕಾನ್ಸೆಪ್ಟ್ಸ್. ಡಬಲ್ ಫರ್ಟಿಲೈಸೇಷನ್, ಸ್ಪೊಮ್ಯಾಟೋಜೆನೆಸಿಸ್, oogenesis, ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಕ್ರಾಸ್, ಚರ್ಗಾಫ್ ರೂಲ್ ಅಲ್ಲಿ ಬೇಸ್ ಇಕ್ವಿವೆಲೆನ್ಸ್ ಇದೆಲ್ಲ ಚರ್ಗಾಫ್ ರೂಲ್ ಹೇಳ್ತಲ್ಲ ಅದು, ಜೆನೆಟಿಕ್ ಕೋಡ್, ಹಾರ್ಡಿ-ವೀನ್ಬರ್ಗ್ ಪ್ರಿನ್ಸಿಪಲ್, ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಮತ್ತೆ ಪಿರಾಮಿಡ್ ಆಫ್ ಎನರ್ಜಿ. ಗೊತ್ತಾಯ್ತು? ಸೊ ಟೋಟಲ್ ಇದಿಷ್ಟು ಇರುತ್ತೆ. ಸೊ ಫಸ್ಟ್ ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ, ಡಬಲ್ ಫರ್ಟಿಲೈಸೇಷನ್, ಸಾರಿ ಡೈಹೈಬ್ರಿಡ್ ಅಲ್ಲ, ಡಬಲ್ ಫರ್ಟಿಲೈಸೇಷನ್ ಏನು ಪ್ರೋಸೆಸ್ ನೋಡೋದಾದ್ರೆ ಅದರಲ್ಲಿ ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೈ ಇನ್ವಾಲ್ವ್ಡ್ ಇನ್ ಡಬಲ್ ಫರ್ಟಿಲೈಸೇಷನ್ ಆಫ್ ಆನ್ ಏಂಜಿಯೋಸ್ಪರ್ಮ್ಸ್. ನೋಡಿ, ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಇದು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನೀವು ಯಾವ ರೀತಿ ಕ್ವೆಶನ್ ಆದ್ರೂ ಸಾಲ್ವ್ ಮಾಡ್ಬೋದು. ಫಸ್ಟ್ ಫ್ಲವರ್ ಇರುತ್ತಾ? ಫ್ಲವರ್ ಯಾವ್ದಿರುತ್ತೆ ಅಂದ್ರೆ ಸ್ಪೋರೋಫೈಟ್ ಅಲ್ವಾ? ಸೊ ಹಾಗಾಗಿ ಅದು ಡಿಪ್ಲಾಯ್ಡ್ ಇರುತ್ತೆ. ಫ್ಲವರ್ ಅಲ್ಲಿ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ, ಒಂದು ಮೇಲ್ ಮತ್ತೆ ಒಂದು ಫಿಮೇಲ್. ಒಂದು ಆಂಡ್ರಿಷಿಯಂ, ಇನ್ನೊಂದು ಗೈನಿಷಿಯಂ. ಇದೆರಡೂನು ಕೂಡ ಆಂಡ್ರಿಷಿಯಂ ಕಂಪ್ಲೀಟ್ ಸ್ಟ್ರಕ್ಚರ್ ಯಾವುದು ಫಿಲಮೆಂಟ್ ಮತ್ತೆ ಆಂಥರ್ ಎರಡೂನು ಕೂಡ ಡಿಪ್ಲಾಯ್ಡ್, ಮತ್ತೆ ಗೈನಿಷಿಯಂ ಕಂಪ್ಲೀಟ್ ಸ್ಟ್ರಕ್ಚರ್ ಯಾವುದು ಸ್ಟಿಗ್ಮಾ ಸ್ಟೈಲ್ ಓವರಿ, ಅದೆರಡೂನು ಕೂಡ ಡಿಪ್ಲಾಯ್ಡ್ ಇರುತ್ತೆ. ಗೊತ್ತಾಯ್ತು? ನೆಕ್ಸ್ಟ್ ಓವರಿ ಒಳಗಡೆ ಏನಿದೆ? ಓವರಿ ಒಳಗಡೆ ಏನಿದೆ? ಓವ್ಯೂಲ್ಸ್ ಇದೆ. ಗೊತ್ತಾಗ್ತಿದೆನಾ? ಸೊ ಓವರಿ ಒಳಗಡೆ ಓವ್ಯೂಲ್ಸ್ ಇದೆ. ಸೊ ಓವ್ಯೂಲಿನ ಸ್ಟ್ರಕ್ಚರ್ನು ಕೂಡ ಏನಾಯ್ತು? ಡಿಪ್ಲಾಯ್ಡ್. ಇಲ್ಲಿ ತನಕನೂ ಏನು ಡಿವಿಷನ್ ಆಗ್ತಾ ಇಲ್ಲ, ಎಲ್ಲೂನು ಡಿವಿಷನ್ ಆಗಿಲ್ಲ. ಸೊ ಹಾಗಾಗಿ ಎಲ್ಲದರ ಪ್ಲಾಯ್ಡ್ ಏನಾಗುತ್ತೆ? ಡಿಪ್ಲಾಯ್ಡ್ ಡಿಪ್ಲಾಯ್ಡ್ ಡಿಪ್ಲಾಯ್ಡ್. ಗೊತ್ತಾಯ್ತಾ? ನೆಕ್ಸ್ಟ್ ಓವ್ಯೂಲ್ ಒಳಗಡೆ ಏನಾಗುತ್ತೆ ಸ್ಟ್ರಕ್ಚರ್ ಅಲ್ಲಿ ಅಂತಂದ್ರೆ ಅದರಲ್ಲಿ ಏನೇನ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ, ಹೊರಗಡೆ ಇಂಟೆಗ್ಯುಮೆಂಟ್ಸ್ ಇರುತ್ತಲ್ಲ ಅದು ಡಿಪ್ಲಾಯ್ಡ್. ಆಮೇಲೆ ಒಳಗಡೆ ನ್ಯೂಸೆಲಸ್ ಸೆಲ್ಸ್ ಇರುತ್ತೆ, ಅದನ್ನು ಕೂಡ ಡಿಪ್ಲಾಯ್ಡ್. ನ್ಯೂಸೆಲಸ್ ಸೆಲ್ ಅಲ್ಲಿ ಒನ್ ಆಫ್ ದ ಸೆಲ್ ಈಸ್ ಆಕ್ಟಿಂಗ್ ಆಸ್ ಮೆಗಾಸ್ಪೋರ್ ಮದರ್ ಸೆಲ್.
ಸೊ ಅದನ್ನು ಕೂಡ ಡಿಪ್ಲಾಯ್ಡ್ ಇರುತ್ತೆ. ಯಾವಾಗ ಮೆಗಾಸ್ಪೋರ್ ಮದರ್ ಸೆಲ್ ಡಿವಿಷನ್ ಹೋಗುತ್ತೆ, ಮಿಯೋಸಿಸ್ ಡಿವಿಷನ್ ಹೋಗ್ಬಿಟ್ಟು 4 ಮೆಗಾಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಈ 4ರಲ್ಲಿ 3 ಡಿಜನರೇಟ್ ಆಗ್ಬಿಟ್ಟು ಒಂದೇ ಒಂದು ಮಾತ್ರ ಫಂಕ್ಷನಲ್ ಇರುತ್ತೆ. ಈ ಒಂದು ಫಂಕ್ಷನಲ್ ಮೆಗಾಸ್ಪೋರೆ ನೆಕ್ಸ್ಟ್ 3 ಮೈಟೋಟಿಕ್ ಡಿವಿಷನ್ ಆಗಿ ಆಗುವಂತ ಸ್ಟ್ರಕ್ಚರ್ ಯಾವುದು? ಎಂಬ್ರಿಯೋಸ್ಯಾಕ್. ನೋಡಿ ಇಲ್ಲಿ 2n ಇದ್ದಿದ್ದು n ಆಗ್ಬಿಡ್ತು, ಯಾವುದು? ಮೆಗಾಸ್ಪೋರ್. ಈ ಒಂದು ಮೆಗಾಸ್ಪೋರ್ ಮೈಟೋಟಿಕ್ ಡಿವಿಷನ್ ಹೋಯ್ತು, ಅಂದ್ರೆ ಡಿವಿಷನ್ ಇಲ್ಲಿ ಪ್ಲಾಯ್ಡಿ ಚೇಂಜ್ ಆಗಿಲ್ಲ. 2n ಇಂದ n ಯಾಕಾಯ್ತು ಅಂದ್ರೆ ಇಲ್ಲಿ ಮಿಯೋಸಿಸ್ ಆಗಿತ್ತು. ಈಗ ಇನ್ಮೇಲೆ ಮಿಯೋಸಿಸ್ ಆಗಿಲ್ಲ, ಮೈಟೋಸಿಸ್ ಅಷ್ಟೇ ಆಗುತ್ತೆ. ಸೊ ಹಾಗಾಗಿ ಪ್ಲಾಯ್ಡಿ ಚೇಂಜ್ ಆಗಲ್ಲ ಮಕ್ಕಳೇ. ಸೊ ದಟ್ಸ್ ವೈ ಇನ್ ಎಂಬ್ರಿಯೋಸ್ಯಾಕ್ ಆಲ್ ಸೆಲ್ಸ್, ಆಲ್ ದೀಸ್ ಯಾವ್ದಾದ್ರು ಸೆಲ್ಸ್ ಇದೆ, ಆಂಟಿಪೋಡಲ್ ಸೆಲ್ಸ್, ಸಿನರ್ಜಿಡ್, ಎಗ್ ಸೆಲ್ ಮತ್ತೆ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್, ಇದು 3 n ಇರುತ್ತೆ. ಇಲ್ಲಿ ಕೆಳಗಡೆ ಇರುವಂತಹ ಸೆಲ್ಸ್ ಎಲ್ಲ n ಇದೆ. ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಮಾತ್ರ 2n ಇರುತ್ತೆ. ಗೊತ್ತಾಯ್ತಾ? ಸೊ ಡಿಪ್ಲಾಯ್ಡ್ ನ್ಯೂಕ್ಲಿಯಸ್ ಮಾತ್ರ 2n. ಆಂಟಿಪೋಡಲ್ ಸೆಲ್ಸ್ ಈ 3 ಸೆಲ್ ಕೂಡ ಹ್ಯಾಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಓಕೆ, ಇಲ್ಲಿ ಇವೆರಡು ಸೆಲ್ ನ್ಯೂಕ್ಲಿಯಸ್ ಫ್ಯೂಸ್ ಆಗಿರೋದ್ರಿಂದ ಇದು ಡಿಪ್ಲಾಯ್ಡ್. ಇದಕ್ಕೆ ಸಪರೇಟ್ ಆಗಿ ಸೆಲ್ ಇಲ್ಲ. ಸಪರೇಟ್ ಆಗಿ ಈ ರೀತಿ ಸೆಲ್ ಬರುತ್ತೆ, ಎರಡು ಸೇರ್ಬಿಟ್ಟು ಸೆಲ್ ಬರುತ್ತೆ. ಎರಡು ನ್ಯೂಕ್ಲಿಯಸ್ ಸೇರ್ಬಿಟ್ಟು ಒಂದ್ ಸೆಲ್ ಅಲ್ಲಿ ಇದೆ. ಸೊ ಹಂಗಾಗಿ ಇದು ಡಿಪ್ಲಾಯ್ಡ್. ಇದು 3 ಬೇರೆ ಬೇರೆ ಸೆಲ್ಸ್, ಆಂಟಿಪೋಡಲ್ ಸೆಲ್ಸ್, 3 ಆಂಟಿಪೋಡಲ್ ಸೆಲ್ಸ್. ಎಲ್ಲ ಆಂಟಿಪೋಡಲ್ ಸೆಲ್ಸ್ ಇನ ಪ್ಲಾಯ್ಡಿ ಏನಿದೆ? ಹ್ಯಾಪ್ಲಾಯ್ಡ್. ಆಮೇಲೆ ಸಿನರ್ಜಿಡ್ ಮತ್ತೆ ಎಕ್ಸೆಲ್, ಸಿನರ್ಜಿಡ್ ಮತ್ತೆ ಎಕ್ಸೆಲ್ ಇನ ಪ್ಲಾಯ್ಡಿ ಏನಾಗುತ್ತೆ? ಇದೆಲ್ಲಾನು ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಸೊ ಈಗ ಏನಾಗುತ್ತೆ? ಮೇಲ್ ಗ್ಯಾಮೆಟ್ ಒಂದು ಸೆಕೆಂಡರಿ ನ್ಯೂಕ್ಲಿಯಸ್ ಗೆ ಫ್ಯೂಸ್ ಆಗುತ್ತೆ, ಇನ್ನೊಂದು ಎಕ್ಸೆಲ್ ಗೆ ಫ್ಯೂಸ್ ಆಗುತ್ತೆ. ಸೊ ಫ್ಯೂಸ್ ಆದ್ಮೇಲೆ ಇದೇನಾಗುತ್ತೆ? ಟ್ರಿಪ್ಲಾಯ್ಡ್ ಆಗುತ್ತೆ. ಟ್ರಿಪ್ಲಾಯ್ಡ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಆಮೇಲೆ ಇದೇನಾಗುತ್ತೆ? ಡಿಪ್ಲಾಯ್ಡ್ ಆಗುತ್ತೆ. ಎಕ್ಸೆಲ್ ಮತ್ತೆ ಇನ್ನೊಂದು ಮೇಲ್ ಗ್ಯಾಮೆಟ್, ಒಂದು ಮೇಲ್ ಗ್ಯಾಮೆಟ್ ಮತ್ತೆ 2 ಪ್ರೈಮರಿ ದಟ್ ಈಸ್ ಸೆಕೆಂಡರಿ ನ್ಯೂಕ್ಲಿಯಸ್ ಸೇರಿ ಏನಾಗುತ್ತೆ? 3n. ಇಲ್ಲಿ 2n ಆಯ್ತು. ಸೊ ಝೈಗೋಟ್ ಅಥವಾ ಎಂಬ್ರಿಯೋಯಿನ ಪ್ಲಾಯ್ಡಿ 2n ಇರುತ್ತೆ. PEN ಅಥವಾ ಎಂಡೋಸ್ಪರ್ಮಿನ ಪ್ಲಾಯ್ಡಿ ಏನಾಗುತ್ತೆ? 3n ಇರುತ್ತೆ. ಇದೇ ಬೇಸಿಸ್ ಮೇಲೆ ಕ್ವೆಶನ್ ಕೇಳ್ತಾರೆ. ಗೊತ್ತಾಯ್ತಾ? ಸೊ ನೋಡಿ ಇಲ್ಲೇನು ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯರ್ ಇನ್ವಾಲ್ವ್ ಇನ್ ಡಬಲ್ ಫರ್ಟಿಲೈಸೇಷನ್. ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗೋ ನ್ಯೂಕ್ಲಿಯಸ್ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ ನೋಡಿ, ಒಂದು ಎಕ್ಸೆಲ್ ಮತ್ತೆ ಇನ್ನೊಂದು ಮೇಲ್ ಗ್ಯಾಮೆಟ್, ಇಲ್ಲಿ 2 ಆಯ್ತಾ? ಇಲ್ಲಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ 2 ಮತ್ತೆ ಇನ್ನೊಂದು ಮೇಲ್ ಗ್ಯಾಮೆಟ್. ನಂಬರ್ ಆಫ್ ನ್ಯೂಕ್ಲಿಯರ್ ಇನ್ವಾಲ್ವ್ ಇನ್ ಡಬಲ್ ಫರ್ಟಿಲೈಸೇಷನ್ ಇನ್ ಎಂಜಿಯೋಸ್ಪರ್ಮ್. ಸೊ ಬರೀ ಎಂಬ್ರಿಯೋಸ್ಯಾಕಿನ ನ್ಯೂಕ್ಲಿಯಸ್ ಎಷ್ಟು ಇನ್ವಾಲ್ವ್ ಆಗುತ್ತೆ ಅಂತ ಕೇಳ್ತಿಲ್ಲ, ಟೋಟಲ್ ಆಗಿ ಎಷ್ಟು ನ್ಯೂಕ್ಲಿಯಸ್ ಇನ್ವಾಲ್ವ್ ಆಗುತ್ತೆ ಅಂತ ಕೇಳ್ತಿರೋದು. ಸೊ ಮೇಲ್ ಗ್ಯಾಮೆಟ್ ಇಂದ 2 ನ್ಯೂಕ್ಲಿಯಸ್, ಫಿಮೇಲ್ ಗ್ಯಾಮೆಟ್ ಅಲ್ಲಿ 3 ನ್ಯೂಕ್ಲಿಯಸ್. ಸೊ ಟೋಟಲ್ ಎಷ್ಟಾಗುತ್ತೆ? 5. ಸೊ ಆನ್ಸರ್ ಇಸ್ 5. ಗೊತ್ತಾಯ್ತು? ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್, ಅರೇಂಜ್ಮೆಂಟ್ ಆಫ್ ದ ನ್ಯೂಕ್ಲಿಯೈ ಇನ್ ಅ ನಾರ್ಮಲ್ ಎಂಬ್ರಿಯೋ ಸ್ಯಾಕ್ ಇನ್ ಅ ಡೈಕಾಟ್ ಪ್ಲಾಂಟ್ಸ್ ಇಸ್. ನೋಡಿ ಯಾವ ರೀತಿ ಅರೇಂಜ್ ಆಗಿದೆ ನೋಡಿ, 3 ಇದೆನಾ? 3 ಸೆಲ್ ಇದೆ, ಆಮೇಲೆ ಮಿಡಲ್ ಅಲ್ಲಿ 2 ಇದೆ, ಆಮೇಲೆ ಮತ್ತೆ ಇನ್ನು ಚಲಾಸಲ್ ಕಡೆ ಮೈಕ್ರೋಪೈಲರ್ ಕಡೆ 3 ಇದೆ. ಸೊ ಹಾಗಾಗಿ 3 + 2 + 3 ಅರೇಂಜ್ಮೆಂಟ್, ದಟ್ ಈಸ್ ಬಿ. ಸೊ ಈ ರೀತಿ ಕ್ವಶನ್ಸ್ ನಿಮಗೆ ಕೇಳುವಂತ ಚಾನ್ಸಸ್ ಇದೆ. ಇನ್ ಎಂಜಿಯೋಸ್ಪರ್ಮ್ಸ್ ಇಫ್ ನಂಬರ್ ಆಫ್ ಕ್ರೋಮೋಸೋಮ್ ಇನ್ ಎಂಡೋಸ್ಪರ್ಮ್ ಇಸ್ 30, ವಾಟ್ ವಿಲ್ ಬಿ ದ ನಂಬರ್ ಆಫ್ ಕ್ರೋಮೋಸೋಮ್ ಇನ್ ನ್ಯೂಸೆಲಸ್. ನೋಡಿ ಈ ತರ ಏನೇ ಕ್ವಶನ್ ಬಂದ್ರು, ಪ್ಲಾಯ್ಡಿ ಬಗ್ಗೆ ಏನೇ ಕ್ವಶನ್ ಬಂದ್ರು ನಾವು ಅದನ್ನ ಯಾವಾಗ್ಲೂ ಡಿಪ್ಲಾಯ್ಡ್ ಕೊಟ್ಟಿರ್ಲಿ, ಟ್ರಿಪ್ಲಾಯ್ಡ್ ಕೊಟ್ಟಿರ್ಲಿ. ಈಗ ಎಂಡೋಸ್ಪರ್ಮ್ ಅಂತ ಅಂದ್ರೆ ಏನು? ಟ್ರಿಪ್ಲಾಯ್ಡ್ ಆಯ್ತು, 3n. ಯಾವಾಗ್ಲೂ ನಾವು ಅದನ್ನ ಯಾವ್ದಕ್ಕೆ ರಿಡ್ಯೂಸ್ ಮಾಡ್ಕೋಬೇಕು ಅಂದ್ರೆ n. ಗೊತ್ತಾಯ್ತು? ಸೊ 3n 30 ಇದೆ ಅಂದ್ರೆ n ಎಷ್ಟಾಗುತ್ತೆ? 10 ಇದೆ ಅಂತ ಅರ್ಥ. ಸೊ ನಮಗೆ ಅವರು ಕ್ವಶನ್ ಕೇಳಿರೋದು ಯಾವ್ದು ಅಂದ್ರೆ ನ್ಯೂಸೆಲಸ್. ನಾವೀಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಓವ್ಯೂಲ್ ಒಳಗಡೆ ಇರುವಂತಹ ನ್ಯೂಸೆಲಸ್ಸಿನ ಪ್ಲಾಯ್ಡಿ ಏನಾಗಿರುತ್ತೆ? ಡಿಪ್ಲಾಯ್ಡ್ ಇರುತ್ತೆ. ಸೊ ಹಾಗಾಗಿ n × 2 is 20. ಸೊ ದಟ್ಸ್ ವೈ C is the correct answer for this question. Next, in the integument cell of an angiosperm contains 24 chromosome. ನೋಡಿ ಇದನ್ನು ಅದೇ ತರನೇ ಕ್ವೆಶ್ಚನ್. ಕ್ರೋಮೋಸೋಮ್ 24 ಇದೆ, ಯಾವ್ದ್ರಲ್ಲಿ ಅಂತಂದ್ರೆ ಇಂಟೆಗ್ಯುಮೆಂಟ್ಸ್. ಹಂಗಂದ್ರೆ ಡಿಪ್ಲಾಯ್ಡ್ ಅಂತ ಅರ್ಥ. ಸೊ ಡಿಪ್ಲಾಯ್ಡ್ ಈಸ್ 24. ದೆನ್ ವಾಟ್ ವಿಲ್ ಬಿ ದ ಹ್ಯಾಪ್ಲಾಯ್ಡ್ ಮಕ್ಕಳೇ? ಹ್ಯಾಪ್ಲಾಯ್ಡ್ ಈಸ್ 12. ಹ್ಯಾಪ್ಲಾಯ್ಡ್ ಏನಾಗುತ್ತೆ? 12 ಆಗುತ್ತೆ. ಸೊ 12 ನಮಗೆ ಗೊತ್ತಿದೆ ಹ್ಯಾಪ್ಲಾಯ್ಡ್ ನಂಬರ್ ಅಂದ್ರೆ, ನಮಗೆ ಬೇರೆ ಏನೇ ಕ್ವಶನ್ ಕೇಳಿದ್ರು ನಾವು ಇಂಟು 2 ಇಂಟು 3 ಮಾಡ್ಕೊಂತ ಹೋಗ್ಬೋದು. ಗೊತ್ತಾಯ್ತು? ಸೊ ಕ್ವಶನ್ ಏನ್ ಕೇಳಿದರೆ, ಆಂಟಿಪೋಡಲ್, ಎಂಡೋಸ್ಪರ್ಮ್ ಮತ್ತೆ ಎಂಬ್ರಿಯೋ ಅಲ್ಲಿ ಇರುವಂತ ಪ್ಲಾಯ್ಡಿ ಏನು ಅಂತ ಕೇಳ್ತಿದ್ದಾರೆ. ನೋಡಿ ಆಂಟಿಪೋಡಲ್ ಹ್ಯಾಪ್ಲಾಯ್ಡ್ ಇರುತ್ತೆ, ಸೊ ಹಂಗಾಗಿ 12 ಬರುತ್ತೆ. ಎಂಡೋಸ್ಪರ್ಮ್ ಏನಾಗುತ್ತೆ? ಟ್ರಿಪ್ಲಾಯ್ಡ್. 12 1 12, 12 2 24, 12 3 36 ಆಯ್ತು, ಟ್ರಿಪ್ಲಾಯ್ಡ್. ನೆಕ್ಸ್ಟ್ ಎಂಬ್ರಿಯೋ ಏನಾಗುತ್ತೆ? ಡಿಪ್ಲಾಯ್ಡ್. ದಟ್ ವಿಲ್ ಬಿ 24. So 12, 36, 24. Option B is correct for this question. Next,
ನಂಬರ್ ಆಫ್ ಮಿಯೋಟಿಕ್ ಡಿವಿಷನ್ ರಿಕ್ವೈರ್ಡ್ ನೋಡಿ, ಇದು ಮಾತ್ರ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಳಿ. ಈ ರೀತಿ ಕ್ವೆಶನ್ಸ್ ಬಂದ್ರೆ ನಾನು ಒಂದು ಫಾರ್ಮುಲಾನು ಕೂಡ ಹೇಳ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ. ನಂಬರ್ ಆಫ್ ಮಿಯೋಟಿಕ್ ಡಿವಿಷನ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 100 ಮೈಕ್ರೋಸ್ಪೋರ್ ಇನ್ ಏಂಜಿಯೋಸ್ಪರ್ಮ್. ನೋಡಿ, ಒಂದು pollen mother cell, we call this as PMC. One pollen mother cell undergoes meiosis. Mother cell ಯಾವಾಗಲೂ meiosis ಗೆ ಹೋಗೋದು. ಓಕೆ, ಸೊ ಮದರ್ ಸೆಲ್ ಯಾವಾಗಲೂ ಡಿಪ್ಲಾಯ್ಡ್ ಇರುತ್ತೆ, ಮಿಯೋಸಿಸ್ ಗೆ ಹೋಗಿ ಹ್ಯಾಪ್ಲಾಯ್ಡ್ ಆಗ್ಬಿಡುತ್ತೆ. ಮದರ್ ಈಸ್ ಆಲ್ವೇಸ್ ಡಿಪ್ಲಾಯ್ಡ್. ಓಕೆನಾ? ಈಗ ಹ್ಯಾಪ್ಲಾಯ್ಡ್ ಎಷ್ಟು ಬರುತ್ತೆ? 4 ಮೈಕ್ರೋಸ್ಪೋರ್ ಬಂತು. 4 ಮೈಕ್ರೋಸ್ಪೋರ್ನು ಕೂಡ ಏನಾಗುತ್ತೆ? ಪೋಲನ್ ಗ್ರೇನ್ ಆಗುತ್ತೆ. ಓಕೆನಾ? ಸೊ ಈ 4 ಮೈಕ್ರೋಸ್ಪೋರಿನ ಪ್ಲಾಯ್ಡಿ ಏನಾಯ್ತು? ಎನ್. ಅಂದ್ರೆ 1 PMC, 1 pollen mother cell produces how many pollen grain? Sorry, how many pollen grain? 4 pollen grain. ಗೊತ್ತಾಯ್ತಾ? ನೋಡಿ, ನಂಬರ್ ಆಫ್ ಮಿಯೋಟಿಕ್ ಡಿವಿಷನ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 100 ಮೈಕ್ರೋಸ್ಪೋರ್. ಹಂಗಂದ್ರೆ ಎಷ್ಟು ಮಿಯೋಸಿಸ್ ಬೇಕಾಯ್ತು? ಒಂದೇ ಮಿಯೋಸಿಸ್ ಬೇಕಾಯ್ತು ಇಲ್ಲಿ. ಗೊತ್ತಾಯ್ತು? ಸೊ ಹಂಗಂದ್ರೆ 100ಗೆ ಎಷ್ಟಾಯ್ತು? 1ಕ್ಕೆ 4 ಆದ್ರೆ 100ಗೆ ಎಷ್ಟಾಗುತ್ತೆ? ಓಕೆನಾ? 1ರಿಂದ 4 ಮೈಕ್ರೋಸ್ಪೋರ್ ಬರ್ತಾ ಇದೆ ಅಂದ್ರೆ 100 ಮೈಕ್ರೋಸ್ಪೋರ್ಸ್ ಇದ್ರೆ ಎಷ್ಟಾಗುತ್ತೆ? ದಟ್ ಈಸ್ 25. ಗೊತ್ತಾಯ್ತು? ದಟ್ ಈಸ್ 1/4 ಇಂಟು 100 ಮಾಡ್ತೀರಾ. ಓಕೆ, ಸೊ 1/4 ಇಂಟು 100 ಎಷ್ಟು ಮೈಕ್ರೋಸ್ಪೋರ್ ಅಂತ ಕೇಳಿದರೆ 100 ಅಲ್ವಾ? ಸೊ ದಟ್ ಈಸ್ ಆಲ್ವೇಸ್ ಯು ಟೇಕ್ ಇಟ್ ಆಸ್ x/4 ಅಂತ ತಗೊಳ್ಳಿ. ಓಕೆ, ಸೊ ಮಿಯೋಟಿಕ್ ಡಿವಿಷನ್ ಆಗಿರ್ಬೋದು ಅಥವಾ ಪೋಲನ್ ಮದರ್ ಸೆಲ್ ಎಷ್ಟು ಅಂತ ಕೇಳಿದ್ರೆ ವಾಟ್ ಈಸ್ ದ ಫಾರ್ಮುಲಾ ಯು ವಿಲ್ ಯೂಸ್? x/4. x ಅಂದ್ರೆ ನಂಬರ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಹಾಕ್ತೀರಾ. ದಟ್ ಈಸ್ 100/4. ಆನ್ಸರ್ ವಿ ವಿಲ್ ಗೆಟ್ ಈಸ್ 25. ಇದೇ ರೀತಿ ಮೆಗಾಸ್ಪೋರಿಕ್ ಕೇಳಿದ್ರೆ ಏನ್ ಮಾಡ್ತೀರಾ? ಸಿ ಆಲ್ವೇಸ್ ಫಾರ್ ಮೆಗಾಸ್ಪೋರ್ ಫ್ರಮ್ 1 megaspore mother cell only 1 megaspore is produced. 1 megaspore is produced. So that's why 100 megaspores formation will require 100 megaspore mother cell and 100 meiotic division. ಗೊತ್ತಾಯ್ತಾ? ಸೊ 1 meiotic division ಗೆ 1 ಪ್ರೊಡ್ಯೂಸ್ ಆದ್ರೆ 100 ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಅದಕ್ಕೆ 100 meiotic division ಬೇಕಾಗುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ಮೆಗಾಸ್ಪೋರ್. ಗೊತ್ತಾಯ್ತು? ಸೊ ಈ ರೀತಿ ಕ್ವೆಶನ್ ಕೇಳ್ತಾರೆ ನಿಮಗೆ. ನೆಕ್ಸ್ಟ್, ನಂಬರ್ ಆಫ್ ಮಿಯೋಟಿಕ್ ಡಿವಿಷನ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 200 ಸೀಡ್ಸ್ ಆಫ್ ಪಿ ವುಡ್ ಬಿ. ನೋಡಿ, ಸೀಡ್ ಅಂತ ಕೇಳಿದಾರೆ ಇಲ್ಲಿ. ಓಕೆನಾ? ಸೊ ಕಾಮನ್ ಆಗಿ ಹೇಳಿ, ಸೀಡ್ ಅಂತ ಅಂದ್ರೆ ಏನ್ ಬೇಕಾಗುತ್ತೆ? ಒಂದು ಸೀಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ 1 ಮೇಲ್ ಗ್ಯಾಮೆಟ್ ಅಂಡ್ 1 ಫಿಮೇಲ್ ಗ್ಯಾಮೆಟ್. ಹೌದಾ? ಸೊ 1 ಮೇಲ್ ಗ್ಯಾಮೆಟ್ ಬೇಕಾಗುತ್ತೆ, ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಬೇಕಾಗುತ್ತೆ. ಯಾವುದಕ್ಕೆ? ಸೀಡ್ ಫಾರ್ಮೇಶನ್ ಆಗ್ಬೇಕಂದ್ರೆ. ಓಕೆ, ಸೊ ಇಲ್ಲಿ 200 ಇದೆ. 200 what seeds are there? Then 200 male gamete and 200 female gametes must be produced. ಓಕೆನಾ? ಸೊ ಇಲ್ಲಿ ಮೇಲ್ ಗ್ಯಾಮೆಟ್ ಅಂದ್ರೆ ಇಲ್ಲಿ ನಾವೇನಂತ ತಗೊಂತೀವಿ? ಪೋಲನ್ ಗ್ರೇನ್ ಅಂತ ತಗೊಂತೀವಿ, ಗ್ಯಾಮೆಟೋಫೈಟ್ ತಗೊಂತೀವಿ. ಯಾಕಂದ್ರೆ ಓಕೆನಾ? ಸೊ ಆಕ್ಚುಲಿ ಅದರಲ್ಲಿ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಸೊ ಹಿಯರ್ ಪೋಲನ್ ಗ್ರೇನ್ ಅಂಡ್ ಹಿಯರ್ ಇಟ್ ಈಸ್ ಎಕ್ಸೆಲ್ ಅಂತ ತಗೊಳ್ಳೋಣ. ಓಕೆನಾ? ಸೊ ಸಾರಿ, ದಟ್ ಈಸ್ ಯಾವುದು? ಫಿಮೇಲ್ ಗ್ಯಾಮೆಟೋಫೈಟ್ ಅಂತ ತಗೊಳ್ಳೋಣ. ಓಕೆ, ದಟ್ ಈಸ್ ಹ್ಯಾಪ್ಲಾಯ್ಡ್. ಓಕೆ, ಸೊ ಈಗ ಅವ್ರೇನ್ ಕೇಳ್ತಾ ಇದ್ದಾರೆ? 200 ಸೀಡ್ಸ್ಗೆ ಎಷ್ಟು ಮಿಯೋಟಿಕ್ ಡಿವಿಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. 4 ಪೋಲನ್ ಗ್ರೇನ್ ಬರಬೇಕು ಅಂದ್ರೆ ಎಷ್ಟಾಗುತ್ತೆ? 1 ಮಿಯೋಟಿಕ್ ಡಿವಿಷನ್ ಬೇಕಾಗುತ್ತೆ. ಅಂದ್ರೆ 200 divided by 4. ಸೊ 200 ಇದೆ. ಸೊ ಎಷ್ಟು ಮಿಯೋಟಿಕ್ ಡಿವಿಷನ್ ಬೇಕಾಗುತ್ತೆ? ದಟ್ ಈಸ್ 50. ಗೊತ್ತಾಯ್ತು? ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ? 1 ಮೆಗಾಸ್ಪೋರ್ ಮದರ್ ಸೆಲ್ ಪ್ರೊಡ್ಯೂಸಸ್ 1 ಮೆಗಾಸ್ಪೋರ್ ದಟ್ ವಿಲ್ ಲೇಟರ್ ಕನ್ವರ್ಟ್ ಇಂಟು ಫಿಮೇಲ್ ಗ್ಯಾಮೆಟೋಫೈಟ್. ಹೌದಾ? ಸೊ ಇಲ್ಲಿ ಡಿವಿಷನ್ ಎಷ್ಟಾಗಿರೋದು? ಒಂದೇ ಮಿಯೋಟಿಕ್ ಡಿವಿಷನ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಕಾನ್ಸೆಪ್ಟ್. ಸೊ ಹಂಗಾಗಿ 200 ಇದೆ ಅಂತ ಅಂದ್ರೆ, 200 ಫಿಮೇಲ್ ಗ್ಯಾಮೆಟ್ ಇದೆ ಅಂತ ಅಂದ್ರೆ ಇಲ್ಲಿ ಎಷ್ಟು ಬೇಕಾಗುತ್ತೆ? 200 ಮಿಯೋಸಿಸ್ ಡಿವಿಷನ್ ಬೇಕಾಗುತ್ತೆ. ಸೊ 50 ಪ್ಲಸ್ 200. So that is 250. 250. Answer is D,
is the correct answer for this question. ಗೊತ್ತಾಗ್ತಿದೆನಾ? ಒಂದು ಸೀಡ್ ಫಾರ್ಮೇಶನ್ ಆಗಬೇಕು ಅಂತಂದ್ರೆ ಒಂದು ಮೇಲ್ ಗ್ಯಾಮೆಟ್ ಒಂದು ಫೀಮೇಲ್ ಗ್ಯಾಮೆಟ್ ಇನ್ವಾಲ್ವ್ ಆಗುತ್ತೆ. ಹಾಗಂದ್ರೆ 200 ಸೀಡ್ಸ್ ಆಗಬೇಕು ಅಂದ್ರೆ 200 ಮೇಲ್ ಗ್ಯಾಮೆಟ್ 200 ಫೀಮೇಲ್ ಗ್ಯಾಮೆಟ್ ಇನ್ವಾಲ್ವ್ ಆಗುತ್ತೆ. 200 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಎಷ್ಟು ಮಿಯೋಸಿಸ್ ಬೇಕು ನೋಡಿ. 4 ಪೋಲನ್ ಗ್ರೇನಿಗೆ ಒಂದು ಮಿಯೋಸಿಸ್ ಆಗುತ್ತೆ ಅಂದ್ರೆ 200 ಗೆ ಎಷ್ಟಾಯ್ತು? ದಟ್ ಈಸ್ 50. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಒಂದು ಮಿಯೋಸಿಸ್ ಇಂದ ಒಂದು ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ 200 ಫೀಮೇಲ್ ಗ್ಯಾಮೆಟ್ ಇದೆ ಅಂತಂದ್ರೆ 200 ಮಿಯೋಸಿಸ್ ಆಗುತ್ತೆ. ಸೊ ದಟ್ ಈಸ್ ದ ಆನ್ಸರ್. When you add this, you will get 250. Next, how many sperms and ova will be produced from 25 primary spermatocytes and 25 primary oocytes? ಇಲ್ಲಿ ನೋಡಿ, ಸ್ಪರ್ಮ್ಯಾಟೋಜೆನೆಸಿಸ್ oogenesis process ನಿಮಗೆ ಕರೆಕ್ಟ್ ಆಗಿ ಗೊತ್ತಿದೆ. ಈ ರೀತಿ ಕ್ವಶನ್ ನೀವು ಆನ್ಸರ್ ಮಾಡ್ತೀರಾ. ಅವ್ರು ಏನ್ ಕೇಳಿದ್ದಾರೆ? how many sperms and ova, ಸ್ಪರ್ಮ್ಸ್ ಮತ್ತೆ ಓವಾ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? if produced from 25 primary spermatocyte. ನೋಡಿ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಎಷ್ಟಿದೆ? 25. So 25 primary spermatocyte is in which condition? Diploid. And 25 oocyte again it is present in diploid condition. ಇದು ಸ್ಪರ್ಮ್ಯಾಟೋಸೈಟ್ ಇದೆ, ಇನ್ನೊಂದು oocyte ಇದೆ. ಗೊತ್ತಾಯ್ತಾ? ಒಂದು ಸ್ಪರ್ಮ್ಯಾಟೋಸೈಟ್ ಇಂದ 4 ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಅದೇ ಒಂದು oocyte ಇಂದ ಒಂದೇ ಓವಾ ಪ್ರೊಡ್ಯೂಸ್ ಆಗುತ್ತೆ. ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ 25 ಇದೆ ಅಂತ ಅಂದ್ರೆ 25 into 4 that is 100. 100 sperms will be produced and 25 into 1 that is 25. ಗೊತ್ತಾಯ್ತಾ? So answer will be 100 sperms and 25 ova. ಗೊತ್ತಾಯ್ತು? So that is the answer. Next, which of the following in human being has 23 chromosomes? ನೋಡಿ, ಹ್ಯೂಮನ್ ಬೀಯಿಂಗ್ ಅಲ್ಲಿ ಡಿಪ್ಲಾಯ್ಡ್ ನಂಬರ್ ಎಷ್ಟಿದೆ? 46 ಇದೆ. ಹಾಗಂದ್ರೆ ಇವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? 23 ಅಂದ್ರೆ ಹ್ಯಾಪ್ಲಾಯ್ಡ್ ನಂಬರ್. ಹ್ಯಾಪ್ಲಾಯ್ಡ್ ನಂಬರ್ ಯಾವ್ದಿದೆ ಅಂತ ಕಂಡುಹಿಡಬೇಕು. ಸ್ಪರ್ಮ್ಯಾಟೋಗೋನಿಯಾ ಇಸ್ ಡಿಪ್ಲಾಯ್ಡ್. ಓಕೆ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಸ್ ಡಿಪ್ಲಾಯ್ಡ್, ಈಗಿನ ಡಿಸ್ಕಸ್ ಮಾಡಿದ್ವಿ. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಅಂಡ್ ಸೆಕೆಂಡರಿ oocyte is haploid. Oogonium is diploid. So haploid ಇರೋ ಕಂಡೀಷನ್ ಯಾವ್ದಿದೆ? C. So that's why answer is C for this question. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಬೇಗ ಬೇಗ ಶೇರ್ ಮಾಡಿ. ಎಲ್ಲರೂ ಈ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ, ನಾಳೆ ಈ ರೀತಿ ಕ್ವೆಶನ್ಸ್ ನಿಮಗೆ ಬರ್ಬೋದು. ಗೊತ್ತಾಗ್ತಿದೆನಾ? ನೆಕ್ಸ್ಟ್, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇನ ನ್ಯೂಮರಿಕಲ್ ಕ್ವೆಶನ್ ಬಹಳ ಏನು ರಿಪೀಟ್ ಆಗಿರುವಂತಹ ಮಾಡೆಲ್ ನ್ಯೂಮರಿಕಲ್ ಕ್ವೆಶನ್. ಅದರಲ್ಲೂ ಕೆಲವೊಂದು ಕಷ್ಟ ಅನ್ಸುವಂತಹ ನ್ಯೂಮರಿಕಲ್ ಕ್ವೆಶನ್ಸ್ ನಾನು ಸಾಲ್ವ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದನ್ನ ಜಾಸ್ತಿ ಜನ ನೋಡಿಲ್ಲ, ಬಟ್ ಎಕ್ಸಾಮ್ ಆದ್ಮೇಲೆ ನೋಡಿ KCT ನೀಟಿಗೆ ಯೂಸ್ ಆಗುತ್ತೆ ನಿಮಗೆ. ಗೊತ್ತಾಯ್ತು? ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಆ ವಿಡಿಯೋದಲ್ಲಿ, ಚೆಕ್ ಮಾಡಿ. Dash is the number of secondary spermatocyte required for the formation of 400 spermatozoa. ನೋಡಿ, ಸ್ಪರ್ಮ್ಯಾಟೋಜೋವಾ ಅಂತ ಅಂದ್ರೆ ಏನು? ಇಲ್ಲಿ ಸ್ಪರ್ಮ್ 400 ಸ್ಪರ್ಮ್ ಇದೆ ಅಂತ. 400 ಸ್ಪರ್ಮ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಎಷ್ಟು ಸ್ಪರ್ಮ್ಯಾಟೋಗೋನಿಯಾ ಬೇಕಾಗುತ್ತೆ? ಸ್ಪರ್ಮ್ಯಾಟೋಗೋನಿಯಾ ಎಷ್ಟು ಬೇಕಾಗುತ್ತೆ? 100. ಬಿಕಾಸ್ ಫ್ರಮ್ ಒನ್ mother cell in the sense germ cells, from one germ cell it will produce how many? 4. okay, so next idrinda next ಏನಾಗುತ್ತೆ? ಪ್ರೈಮರಿ oocyte, ಸಾರಿ ಸ್ಪರ್ಮ್ಯಾಟೋಸೈಟ್. ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಲ್ಲಿ ಏನಿರುತ್ತೆ? ಕಂಡೀಷನ್ ಡಿಪ್ಲಾಯ್ಡ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ? ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಸೊ ಇಲ್ಲಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ 2 ಇರುತ್ತೆ. ಓಕೆ, ಸೊ ಒಂದು ಸ್ಪರ್ಮ್ಯಾಟೋಸೈಟ್ produces 2 spermatid that will later produces into 2 spermatozoa. ಗೊತ್ತಾಗ್ತಿದೆ? ಅಂದ್ರೆ 400 ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ? 200 ಸ್ಪರ್ಮ್ಯಾಟೋಸೈಟ್ ಬೇಕಾಗುತ್ತೆ. ಯಾವುದು? ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಎಷ್ಟು ಬೇಕಾಗುತ್ತೆ? 200. ಸೊ ದಟ್ ಈಸ್ ದ ಆನ್ಸರ್, ಹಾಫ್ ಆಫ್ ಇಟ್. ಓಕೆ, ಸೊ 400 ಸ್ಪರ್ಮ್ಯಾಟೋಜೋವಾ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ 200 ಸೆಕೆಂಡರಿ ಸ್ಪರ್ಮ್ಯಾಟೋಸೈಲ್ಸ್ ಇನ್ವಾಲ್ವ್ ಆಗಿದೆ. ಇಲ್ಲಿ ನೋಡಿ, 2 ರಿಂದ 4 ಬಂತು. 2 ಸೆಲ್ ಇದೆ, 2 ಸೆಲ್ ಇಂದ 4 ಬಂದಿದೆ. ಹಂಗಂದ್ರೆ 400 ಇದೆ ಅಂದ್ರೆ ಎಷ್ಟು ಬೇಕಾಗುತ್ತೆ? 200 ಬೇಕಾಗುತ್ತೆ. ಸೊ ದಟ್ ಈಸ್ ಹೌ ಯು ನೀಡ್ ಟು ಸಾಲ್ವ್. ನೆಕ್ಸ್ಟ್, ಹೌ ಮೆನಿ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್ ಅಂಡ್ oocytes ಆರ್ ರಿಕ್ವೈರ್ಡ್ ಫಾರ್ ದ ಫಾರ್ಮೇಶನ್ ಆಫ್ 100 ಸ್ಪರ್ಮ್ಯಾಟೋಜೋವಾ ಅಂಡ್ ಓವಾ? ಓಕೆ, ಅಂದ್ರೆ 100 ಸ್ಪರ್ಮ್ಯಾಟೋಜೋವಾ ಪ್ರೊಡ್ಯೂಸ್ ಆಗಿದೆ. ಎಕ್ಸಾಂಪಲ್ ಅಂದ್ರೆ ಸ್ಪರ್ಮ್ಯಾಟೋಜೋವಾ ಇನ್ ದ ಸೆನ್ಸ್ ವಾಟ್? ಸ್ಪರ್ಮ್. ಓಕೆ, ಮತ್ತೆ ಇನ್ನು ಏನಿದೆ? 100 ಓವಾ ಇದೆ. 100 ಓವಾ ಆರ್ ಪ್ರೆಸೆಂಟ್.
ಈಗ ಅವ್ರು ಏನ್ ಕೇಳ್ತಿದ್ದಾರೆ, ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಎಷ್ಟು ಬೇಕು ಮತ್ತೆ ಪ್ರೈಮರಿ oocyte ಎಷ್ಟು ಬೇಕು. ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸ್ ಅಂದ್ರೆ ಏನಾಗ್ತಿತ್ತು, ಇದರಿಂದ ಅರ್ಧ ಆಗ್ತಿತ್ತು. ಓಕೆನಾ. ಸೊ ಈಗ 100 ಅಂದ್ರೆ ನೋಡಿ 100 ಸ್ಪರ್ಮ್ ಅಂತ ಅಂದ್ರೆ 1ರಿಂದ 4 ಬಂತು ಅಂತ ಅಂದ್ರೆ ದಟ್ ಈಸ್ 100/4 ಅಂದ್ರೆ ಎಷ್ಟು ತಗೋಬೇಕು, 100/4 will be 25 and here it is as it is, that is 100. ಸೊ ನೀವು ಫಾರ್ಮುಲಾ ಏನಂತ ತಗೊಂತೀರಾ ಈ ರೀತಿ ಕ್ವೆಶನ್ ಬಂತು ಅಂದ್ರೆ x/4 for sperm, x/4 for sperm and x is equal to x for ovum. ಎಂತೆಂತ ಕ್ವಶನಿಗೆ ಇದು ವ್ಯಾಲಿಡ್ ಆಗುತ್ತೆ, when they are going to ask you about spermatocyte ಅಥವಾ ಮಿಯೋಟಿಕ್ ಡಿವಿಷನ್ ಅಥವಾ ಸ್ಪರ್ಮ್ಯಾಟೋಸೈಟ್ ಗೆ. ಅದೇ ಪ್ಲಾಂಟ್ಸ್ ಅಲ್ಲಿನೂ ಕೂಡ ಅಷ್ಟೇ, ಮದರ್ ಸೆಲ್ ಅಥವಾ ಮಿಯೋಟಿಕ್ ಡಿವಿಷನ್ ಗೆ. ಬೋತ್ ದಿಸ್ ಕಂಡೀಷನ್ ಪ್ಲಾಂಟ್ಸ್ ಅಲ್ಲಿನೂ ಕೂಡ ಇದೇ ರೀತಿ ಆಗುತ್ತೆ, ಅನಿಮಲ್ಸ್ ಅಲ್ಲಿನೂ ಕೂಡ ಇದೇ ರೀತಿ ಇದೆ. ಸೇಮ್ ಫಾರ್ಮುಲಾ, x/4 for pollen grain, x/4 for sperm. X is equal to x for female gametophyte, that is egg, and x is equal to x for here ovum. ಗೊತ್ತಾಯ್ತು. ಸೊ ಇದು ಫೈನಲ್ ಆಗಿ ನಾನು ಕೊಡ್ತಿರುವಂತಹ ಫಾರ್ಮುಲಾ. ಇದನ್ನ ಯೂಸ್ ಮಾಡ್ಕೊಂಡು ಬೇಗ ಬೇಗ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈಗ ನೋಡಿ, ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಕ್ವೆಶನ್ ಕೇಳಿದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮೋನೋಹೈಬ್ರಿಡ್ ಕ್ರಾಸ್ ಹೆಂಗು ಸ್ವಲ್ಪ 3:1 ಅದು ರೇಷಿಯೋ ಇರುತ್ತೆ, ಸ್ವಲ್ಪ ನಿಮಗೆ ಆಲ್ಮೋಸ್ಟ್ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಬಟ್ ಡೈಹೈಬ್ರಿಡ್ ಕ್ರಾಸ್ ಬಂದಾಗ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ಕೆಲವೊಂದು 3-4 ಡೈಹೈಬ್ರಿಡ್ ಕ್ರಾಸಿನ ಕ್ವೆಶನ್ಸ್ ನ ಸಾಲ್ವ್ ಮಾಡಿಸ್ತೀನಿ. ಮೇ ಬಿ ಇದೇ ರೀತಿ ನಿಮಗೂ ಕೂಡ ಕೇಳ್ಬೋದು. ಸೊ ಒಂದು ನೆನ್ಪಿಟ್ಕೊಳ್ಳಿ, ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಸೆಕೆಂಡ್ ಇದು ಜನರೇಷನ್ ಅಲ್ಲಿ ಬರುವಂತದ್ದು, ಫೆಲಲ್ ಜನರೇಷನ್ ಅಲ್ಲಿ ಬರುವಂತದ್ದು ಟೋಟಲ್ ಎಷ್ಟು ಅಂದ್ರೆ 16 ಪ್ರೋಜನಿ, 16 ಪ್ರೋಜನಿ ಇದೆ. ಇದರಲ್ಲಿ ಪೇರೆಂಟಲ್ ಟೈಪ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಪೇರೆಂಟಲ್ ಟೈಪ್ 10 ಇರುತ್ತೆ. ನಾನ್ ಪೇರೆಂಟಲ್ ಟೈಪ್ ಎಷ್ಟಾಗುತ್ತೆ ಅಂದ್ರೆ 6 ಇರುತ್ತೆ. ಪೇರೆಂಟಲ್ ಟೈಪ್ 10, ನಾನ್ ಪೇರೆಂಟಲ್ 6, ಟೋಟಲ್ 16 ಇರುತ್ತೆ. ಫಿನೋಟಿಪಿಕ್ ರೇಷಿಯೋ ಏನಾಗುತ್ತೆ, 9:3:3:1. ಹಿಂಗಂದ್ರೆ ಏನು, ರೌಂಡ್ ಎಲ್ಲೋ ರೌಂಡ್ ಗ್ರೀನ್, ಓಕೆ, ರಿಂಕಲ್ ಎಲ್ಲೋ ರಿಂಕಲ್ ಗ್ರೀನ್. ಗೊತ್ತಾಯ್ತು. ರೌಂಡ್ ಎಲ್ಲೋ ರೌಂಡ್ ಗ್ರೀನ್, ರಿಂಕಲ್ ಎಲ್ಲೋ ರಿಂಕಲ್ ಗ್ರೀನ್, 9:3:3:1 ರೇಷಿಯೋ ಇದೆ. ಇನ್ನು ಇದರ ಜಿನೋಟಿಪಿಕ್ ರೇಷಿಯೋ ಏನಾಗುತ್ತೆ, 1:2:1, 2:4:2, 1:2:1. ಇಲ್ಲಿ ನೀವು ಗಮನ ಇಟ್ಕೊಬೇಕಾಗಿರೋದು ಯಾವುದು ಅಂದ್ರೆ ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಹಂಗಾಗಿ ಹೇಳ್ತಾ ಇದೀನಿ. ನಂಬರ್ ಆಫ್ ಪೇರೆಂಟಲ್ ಟೈಪ್ ಎಷ್ಟಿದೆ, 10. ಈಗ ನಾನು ಹೇಳಿದ್ನಲ್ಲ ನಾನ್ ಪೇರೆಂಟಲ್ ಎಷ್ಟಾಗುತ್ತೆ, 6. ಇದ್ರಲ್ಲಿ ಹೋಮೋಸೈಗಸ್ ರಿಸೆಸಿವ್ ಯಾವುದು ಅಂತ ಕೇಳಿದ್ರೆ 1. ಇಲ್ಲಿ ಲಾಸ್ಟ್ ಬರುತ್ತಲ್ಲ ಇದೇ ಹೋಮೋಸೈಗಸ್ ರಿಸೆಸಿವ್ 1 ಆಗುತ್ತೆ. ಇನ್ನೊಂದು ಹೆಟೆರೋಸೈಗಸ್ ಹೋಮೋಸೈಗಸ್ ಡಾಮಿನೆಂಟ್ ಎಷ್ಟು ಅಂತಂದ್ರೆ 1. ಫಸ್ಟ್ ಬಾಕ್ಸ್ ಇದೆ ಅಲ್ಲ, ಸೊ ಆ ಪನೆಟ್ ಸ್ಕ್ವೇರ್ ಅಲ್ಲಿ 16 ಇರ್ತದೆ ಪ್ರೋಜನಿ. ಅದ್ ಬಾಕ್ಸ್ ನಿಮಗೆ ನೆನ್ಪಿಟ್ಕೊಳಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಅದರ ಇನ್ಫಾರ್ಮೇಶನ್ ಯಾವ ರೀತಿ ನೀವು ನೆನ್ಪಿಟ್ಕೊಂಡೆ ಕ್ವಶನ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಫಾರ್ಮುಲಾ ಕೊಡ್ತಾ ಇದ್ದೀನಿ. ಗೊತ್ತಾಯ್ತು. ಈಗ ಹೋಮೋಸೈಗಸ್ ಡಾಮಿನೆಂಟ್ ಇತ್ತು ಅಂತಂದ್ರೆ 1 ಇರುತ್ತೆ, ಹೋಮೋಸೈಗಸ್ ರಿಸೆಸಿವ್ 1, ಡಾಮಿನೆಂಟ್ 1 ಇರುತ್ತೆ 16 ಒಳಗಡೆ. ನೆಕ್ಸ್ಟ್ ಹೋಮೋಸೈಗಸ್ ಫಾರ್ ಬೋತ್ ಟ್ರೇಟ್. ಏನಿದು ಬೋತ್ ಟ್ರೇಟ್ ಅಂತ ಅಂದ್ರೆ ಇಲ್ಲಿ ನೋಡಿ, ಎರಡು ಕ್ಯಾರೆಕ್ಟರ್ನು ಕೂಡ, ಕ್ಯಾರೆಕ್ಟರ್ ಅಲ್ಲಿ ಇರುವಂತಹ ಎರಡು ಟ್ರೇಟ್, ಒಂದು ಕ್ಯಾರೆಕ್ಟರ್ ಇದೆ ಸೀಡ್ ಕಲರ್, ಇನ್ನೊಂದು ಶೇಪ್ ಇದೆ, ಅದರಲ್ಲಿ ಬರುವಂತಹ ಟ್ರೇಟ್ಸ್ ಇದೆ ಅಲ್ಲ, ಎರಡೂನು ಕೂಡ ಡಾಮಿನೆಂಟ್ ಇರ್ಬೇಕು. ಎರಡೂನು ಕೂಡ ಹೋಮೋಸೈಗಸ್ ಇರ್ಬೇಕು, ಹೆಟ್ರೋಸೈಗಸ್ ಇರಬಾರ್ದು. ಸೊ ಅಂತದ್ದು ಎಷ್ಟಿದೆ ನೋಡಿ, ಇದನ್ನು ಹೋಮೋಸೈಗಸ್ ಇದೆ, ಇಲ್ಲಿನೂ ಕೂಡ ಇದನ್ನು ಹೋಮೋಸೈಗಸ್, ಎರಡು ಸೇಮ್ ಇದೆನಾ. ಚೇಂಜ್ ಬಂತು ಅಂದ್ರೆ ಹೆಟ್ರೋಸೈಗಸ್. ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬಂತು ಅಂದ್ರೆ ಹೆಟೆರೋಸೈಗಸ್, ಹೌದಾ. ಕ್ಯಾಪಿಟಲ್ ಆರ್ ಬಂತು ಅಂದ್ರೆ ಹೋಮೋಸೈಗಸ್. ನಾನು ಇಲ್ಲಿ ಬ್ರೇಕ್ ಡೌನ್ ಮಾಡ್ಬಿಟ್ಟು ನಿಮಗೆ ಆನ್ಸರ್ ಹೇಳ್ತಾ ಇದ್ದೀನಿ 4. ಅವ್ರು ನಿಮಗೆ ಹೋಮೋಸೈಗಸ್ ಟ್ರೇಟ್, ಹೋಮೋಸೈಗಸ್ ಫಾರ್ ಬೋತ್, ಎರಡೂನು ಹೋಮೋಸೈಗಸ್ ಇರುವಂತದ್ದು ಎಷ್ಟಿದೆ ಅಂತ ಕೇಳಿದ್ರೆ ಆನ್ಸರ್ ಏನ್ ಬರೀತೀರಾ, 4. ನೆಕ್ಸ್ಟ್ ಹೆಟೆರೋಸೈಗಸ್ ಫಾರ್ ಬೋತ್, ಎರಡೂನು ಹೆಟೆರೋಸೈಗಸ್ ಇರುವಂತದ್ದು ಎಷ್ಟು ಅಂತಂದ್ರೆ ಕೂಡ ಏನ್ ಬರೀತೀರಾ, ಆನ್ಸರ್ 4 ಆಗುತ್ತೆ. ನೆಕ್ಸ್ಟ್ ಹೋಮೋಸೈಗಸ್ ಫಾರ್ ಸಿಂಗಲ್ ಟ್ರೇಟ್, ಒಂದು ಮಾತ್ರ ಹೋಮೋಸೈಗಸ್ ಇರುತ್ತೆ, ಇನ್ನೊಂದು ಹೆಟೆರೋ ಇರುತ್ತೆ. ಒಂದು ಹೋಮೋ ಒಂದು ಹೆಟೆರೋ, ಗೊತ್ತಾಗ್ತಿದೆನಾ. ಇಲ್ಲಿ ನೋಡಿ, ಕ್ಯಾಪಿಟಲ್ ವೈ ಇಸ್ ಹೋಮೋ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇಸ್ ಹೆಟೆರೋ. ಸೊ ಈ ರೀತಿ ಎಷ್ಟಿರುತ್ತೆ, 4. ಇದೇ ರೀತಿ ಉಲ್ಟಾ ಕ್ವಶನ್ ಕೇಳ್ತಾರೆ, ಹೆಟೆರೋಸೈಗಸ್ ಫಾರ್ ಬೋತ್ ಟ್ರೇಟ್ ಅಂತ, ಹೆಟೆರೋಸೈಗಸ್ ಫಾರ್ ಸಿಂಗಲ್ ಟ್ರೇಟ್ ಅಂದ್ರೂ ಒಂದೇ, ಹೋಮೋಸೈಗಸ್ ಫಾರ್ ಸಿಂಗಲ್ ಟ್ರೇಟ್ ಅಂದ್ರೂ ಒಂದೇ.
ಯಾಕಂದ್ರೆ ಒಂದು ಹೋಮೋ ಇದ್ರೆ ಇನ್ನೊಂದು ಏನಾಗುತ್ತೆ ಹೆಟಿರೋ ಇದ್ದೇ ಇರುತ್ತೆ. ಸೊ ದಟ್ಸ್ ವೈ ಫಾರ್ ದಟ್ ಆನ್ಸರ್ ಈಸ್ ಆಲ್ಸೋ 8. ನೆಕ್ಸ್ಟ್ ರಿಸೆಸಿವ್ ಪ್ರೋಜನಿ ಫಾರ್ ಸಿಂಗಲ್ ಟ್ರೇಟ್. ಒಂದು ಮಾತ್ರ ರಿಸೆಸಿವ್ ಬರ್ತಾ ಹೋಗುತ್ತೆ, ಅಂತದ್ ಎಷ್ಟಿರುತ್ತೆ 6. ನೋಡಿ ಸ್ಮಾಲ್ ವೈ ಏನಾಯ್ತು ರಿಸೆಸಿವ್ ಆಯ್ತು, ಸ್ಮಾಲ್ ವೈ ರಿಸೆಸಿವ್, ಸ್ಮಾಲ್ ಆರ್ ರಿಸೆಸಿವ್, ಸ್ಮಾಲ್ ಆರ್ ರಿಸೆಸಿವ್. ಸೊ ದೀಸ್ ಕೈಂಡ್ ಆಫ್ progeny are how many 6 among 16. ಪ್ಯೂರ್ ಲೈನ್ ಎಷ್ಟಿದೆ ಅಂತ ಕೇಳಿದ್ರೆ ಪೇರೆಂಟಲ್ ಕಾಂಬಿನೇಷನ್ ಬರೀತೀರಾ, ಒಂದು ರೌಂಡ್ ಎಲ್ಲೋ ಇನ್ನೊಂದು ರಿಂಕಲ್ ಗ್ರೀನ್, ಇದೆಷ್ಟಿರುತ್ತೆ ಎರಡು ಇರುತ್ತೆ, ಗೊತ್ತಾಯ್ತಾ. ಸೊ ಇದರಿಂದ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡೋಣ. ನೋಡಿ ಇನ್ನ ಡೈಹೈಬ್ರಿಡ್ ಕ್ರಾಸ್ ಇನ್ವಾಲ್ವಿಂಗ್ ದ ಇನ್ಹೆರಿಟೆನ್ಸ್ ಆಫ್ ಸೀಡ್ ಶೇಪ್ ಅಂಡ್ ಸೀಡ್ ಕಲರ್. ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅ ಟೋಟಲ್ ಆಫ್ 3600 ಪ್ಲಾಂಟ್ಸ್ ವರ್ ಒಬ್ಟೈನ್. ಟೋಟಲ್ ಎಷ್ಟು ಬಂದಿದೆ ಅಂತೆ 3600 ಪ್ಲಾಂಟ್ಸ್ ಇದೆ. ಇದರಲ್ಲಿ ಟೋಟಲ್ ನಂಬರ್ ಆಫ್ ನಾನ್ ಪೇರೆಂಟಲ್ ಪ್ಲಾಂಟ್ಸ್ ಇನ್ ದಿಸ್ ಕ್ರಾಸ್. ನೋಡಿ ನಾನ್ ಪೇರೆಂಟಲ್ ನಾನು ಏನ್ ಹೇಳಿದೆ 16ರಲ್ಲಿ 6 ಎಷ್ಟಾಗುತ್ತೆ ನಾನ್ ಪೇರೆಂಟಲ್ ಇದೆ. ಹಂಗಾದ್ರೆ 3600 3600ಕ್ಕೆ ಎಷ್ಟಾಗುತ್ತೆ? ದಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್ ಇನ್ ದ ಸಿಂಪಲ್ ಮ್ಯಾನರ್ ಮಕ್ಕಳೇ. ಸೊ ಆನ್ಸರ್ ವಿಲ್ ಬಿ 1350. ಈ ಕ್ವೆಶನ್ ನೋಡಿದ ತಕ್ಷಣ ಅಯ್ಯೋ ಏನೋ ನಂಬರ್ ಇದೆ ಕಷ್ಟ ಇದೆ ನಾನು ಸಾಲ್ವ್ ಮಾಡಕ್ ಆಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಅಂಡ್ ಇದು ಹೇಳಿದ ತಕ್ಷಣ ಒಂದು ನೆನಪಾಯ್ತು, ನಾನು ಡೈಲಿ ಒಂದೊಂದು ಕ್ವೆಶನ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಹಾಕ್ತಾ ಇದ್ದೀನಿ. KCT ಕ್ವೆಶನ್, ನ್ಯೂಮರಿಕಲ್ ಕ್ವೆಶನ್ ಆಗಿರ್ಬೋದು, ಜಾಸ್ತಿ ರಿಪೀಟ್ ಆಗಿರುವಂತ ಕಾನ್ಸೆಪ್ಟ್ಸ್ ಇರ್ಬೋದು, ಡೈಲಿ ಒಂದೊಂದು ಕ್ವೆಶನ್ ಹಾಕ್ತೀನಿ. ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್. ನೀವು ಆ ದಿನ ಬಯಾಲಜಿ ಓದ್ಕೊಳಕ್ ಆಗಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಆ ಕ್ವೆಶನ್ ನೋಡ್ಕೊಳ್ಳಿ, ಗೊತ್ತಾಯ್ತು. ಸೊ ಯು ಕ್ಯಾನ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಬೇಕಿತ್ತು ಅಂದ್ರೆ ಅದನ್ನ ನಾನು ಯೂಟ್ಯೂಬ್ ಅಲ್ಲಿನೂ ಕೂಡ ಹಾಕ್ತೀನಿ. ಫಸ್ಟ್ ಯೂಟ್ಯೂಬ್ ಅಲ್ಲಿ ಹಾಕ್ತಿದ್ದೆ, not getting that much of response, so that's why I stopped in YouTube and I am continuing this series in Instagram ಅಲ್ಲಿ ಈ series follow ಮಾಡ್ತಾ ಇದೀನಿ. You can follow there, ಗೊತ್ತಾಯ್ತು. ಸೊ ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಂತ ದಿನ ಒಂದೊಂದು ಕ್ವಶನ್ ಸಾಲ್ವ್ ಮಾಡಿಸಿ ವಿತ್ ಡೀಟೇಲ್ ಸೊಲ್ಯೂಷನ್ ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಹಾಕ್ತಾ ಇದೀನಿ ಕ್ವಶನ್ಸ್. ಅದನ್ನ ನೀವು ನೋಡ್ಕೊಳ್ಳಿ, ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ನ ಮೆಂಡೆಲಿಯನ್ ಡೈಹೈಬ್ರಿಡ್ ಕ್ರಾಸ್ ಫಾರ್ ಸೀಡ್ ಶೇಪ್ ಅಂಡ್ ಸೀಡ್ ಕಲರ್. Population has 256 plants. How many plants are heterozygous for both the trait? ನೋಡಿ heterozygous for both ಅಂದ್ರೆ ಎಷ್ಟು ಬಂದಿತ್ತು ಅಲ್ಲಿ 4, ಗೊತ್ತಾಯ್ತಾ. homozygous for both, heterozygous for both ಎಷ್ಟಿತ್ತು 4. 4/16 ಇದೆ, ಹಂಗಂದ್ರೆ 256 ಗೆ ಎಷ್ಟಾಗುತ್ತೆ? ಅದೇ ತರನೇ ಇರೋದು, ಗೊತ್ತಾಯ್ತು. ಸೊ ಆನ್ಸರ್ ವಿಲ್ ಬಿ 64. ನಿಮಗೆ ಆ ಡಾಟಾ ಗೊತ್ತಿದ್ರೆ ಈ ರೀತಿ ಎಷ್ಟು ಬೇಗ ಸಾಲ್ವ್ ಮಾಡ್ಬೋದು ನೋಡಿ. In a Mendelian dihybrid cross for a seed color, seed shape, 2400 seeds are obtained in F2 generation. How many seeds would be hybrid yellow? ನೋಡಿ 9:3:3:1 ನಲ್ಲಿ ಹೈಬ್ರಿಡ್ ಎಲ್ಲೋ ಎಷ್ಟು ಬಂತು? ಇಲ್ಲಿ ರೌಂಡ್ ಎಲ್ಲೋ, ರೌಂಡ್ ಗ್ರೀನ್, ಸಾರಿ ರೌಂಡ್ ಎಲ್ಲೋ, ರೌಂಡ್ ಗ್ರೀನ್, wrinkle ಎಲ್ಲೋ, wrinkle ಗ್ರೀನ್, ಗೊತ್ತಾಯ್ತು. ಸೊ ಹಂಗಾದ್ರೆ ಎಲ್ಲೋ ಎಲ್ಲಿದೆಪ್ಪ? ಇಲ್ಲಿ ಇದೊಂದು ಹೈಬ್ರಿಡ್ ಎಲ್ಲೋ ಎಷ್ಟಾಯ್ತು? ಇದು 9, ಇದು 3. ಸೊ ಟೋಟಲ್ ಎಷ್ಟಾಯ್ತು? 9, 10, 11, 12. ಸೊ 12 out of 16 are hybrid ಎಲ್ಲೋ. Then how many for 2400? ಸೊ ಹಂಗಂದ್ರೆ ಎಷ್ಟಾಗುತ್ತೆ? ಆನ್ಸರ್ ವಿಲ್ ಬಿ 1800. If you calculate, you will get answer 1800. ಗೊತ್ತಾಯ್ತು. ಇನ್ನು DNA ಸೆಗ್ಮೆಂಟ್. ಈಗ ನೋಡಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಶರ್ಗಾಫ್ ರೂಲ್ ಬಗ್ಗೆ ಕೇಳ್ತಾರೆ ಅಂತ ಹೇಳಿದ್ರಲ್ಲ, ಸೊ ಹೇಳಿದ್ನಲ್ಲ. ಸೊ ಹಂಗಾಗಿ ಈ ಕ್ವಶನ್ಸ್ ನೋಡ್ಕೊಳ್ಳಿ. ಟೋಟಲ್ 1000 ನ್ಯೂಕ್ಲಿಯೋಟೈಡ್ಸ್ ಇದೆ, ಔಟ್ ಆಫ್ ವಿಚ್ 240 ಆಫ್ ದೆಮ್ ಆರ್ ಅಡಿನೈನ್. ನೋಡಿ ಈ ರೀತಿ ಕ್ವಶನ್ ಬಂತು ಅಂದ್ರೆ ಈಸಿಯಾಗಿ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು. ಅಡಿನೈನ್ ಎಷ್ಟು ಕೊಟ್ಟಿದ್ದಾರೆ? 240 ಕೊಟ್ಟಿದ್ದಾರೆ. ನಂಬರ್ ಆಫ್ ಪ್ಯೂರಿನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪಿರಮಿಡಿನ್ಸ್ ಅಂತಂದೇಳಿ ಶರ್ಗಾಫ್ ಅಂಕಲ್ ಹೇಳಿದ್ರಲ್ಲ. ಸೊ ಹಂಗಾಗಿ ಅಡಿನೈನ್ 240 ಇತ್ತು ಅಂತಂದ್ರೆ ಥೈಮಿನ್ ಎಷ್ಟಿರುತ್ತೆ? ಸೊ ಪ್ಯೂರಿನ್ 240 ಇದೆ, ಪಿರಮಿಡಿನ್ ಥೈಮಿನ್ ಎಷ್ಟಾಗುತ್ತೆ? ಅದನ್ನು ಕೂಡ 240. ಯಾಕೆ ಟಿ ತಗೊಂಡ್ರಿ ಮ್ಯಾಮ್ ಅಂತಂದ್ರೆ ಈ ಅಡಿನೈನ್ ದಟ್ ಈಸ್ ಬಾಂಡೆಡ್ ವಿತ್ ಥೈಮಿನ್, ಓಕೆನಾ. ನೆಕ್ಸ್ಟ್ ಇವೆರಡು ಹೈಡ್ರೋಜನ್ ಬಾಂಡ್ ಇರುತ್ತೆ ಇದ್ರ ಮಧ್ಯ. ನೆಕ್ಸ್ಟ್ ಸೊ ಗ್ವಾನಿನ್ ಮತ್ತೆ ಸೈಟೋಸಿನ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ಸೊ ದಟ್ ಇಸ್ ಸಿಂಪಲ್. 240 ಮತ್ತೆ 240 ನ ಆಡ್ ಮಾಡ್ತೀರಾ. ಓಕೆ, ಸೊ ನಿಮಗೆ ಅಲ್ಲಿ ಎಷ್ಟು ಸಿಗುತ್ತೆ? 480 ಆಯ್ತು. ಓಕೆ, ಸೊ 480 ಇತ್ತು, ಟೋಟಲ್ 1000 ಇದೆ. 1000 ಅಲ್ಲಿ ಇದೆರಡು ಸೇರಿದ್ರೆ 480 ಆಗ್ತಾ ಇದೆ. ಅಂದ್ರೆ ಇನ್ನು ಮಿಕ್ಕಿರೋದು ಎಷ್ಟಾಗುತ್ತೆ? 520ನಾ?
ಒಂದ್ ನಿಮಿಷ. ಸೊ 1000 ಅಲ್ಲಿ ಏನಾಗುತ್ತೆ 480 ಏನಾಗುತ್ತೆ ಬರೇ ಅಡಿನನ್ ಮತ್ತೆ ಥೈಮಿನ್ ಆಯ್ತು. ಇನ್ ಮಿಕ್ಕಿರೋದು ಎಷ್ಟಾಗುತ್ತೆ ದಟ್ ಈಸ್ ಗ್ವಾನಿನ್ ಮತ್ತೆ ಸೈಟೋಸಿನ್ ಆಯ್ತು. ಬಟ್ ಅಲ್ಲಿ ನಮಗೆ ಬೇಕಾಗಿರೋದು ಏನು ಅಂದ್ರೆ ಪಿರಮಿಡಿನ್ ಕೇಳಿದ್ದಾರೆ. ಸೊ ಕ್ವೆಶನ್ ನಮಗೆ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಕ್ವೆಶನ್ ಏನ್ ಕೇಳಿದ್ದಾರೆ ಪಿರಮಿಡಿನ್ ಕೇಳಿದ್ದಾರೆ. ಓಕೆನಾ. ಸೊ 20 ಅಂದ್ರೆ 500 ದಟ್ ಈಸ್ 4. ಒಂದ್ ನಿಮಿಷ. ಓಕೆ ಕರೆಕ್ಟ್ ಬಂತು. ಸೊ ಪಿರಮಿಡಿನ್ ಅಂದ್ರೆ ಏನಾಗುತ್ತೆ ಇಲ್ಲಿ ಗ್ವಾನಿನ್ ಮತ್ತೆ ಏನ್ ತಗೋಬೇಕಾಗುತ್ತೆ, ಒಂದು ಇಲ್ಲಿ ತಗೊಂತೀರಾ ಯಾವುದು ಸೈಟೋಸಿನ್ ಅಥವಾ ಗ್ವಾನಿನ್ ತಗೋಬೇಕು, ಇನ್ನೊಂದು ಅಡಿನಿನ್ ಅಥವಾ ಥೈಮಿನ್ ತಗೊಂತೀರಾ. ಸೊ ಈಗ ಈ ಎರಡು ಆಡ್ ಮಾಡಿದ್ರೆ ಆನ್ಸರ್ ನಮಗೆ ಎಷ್ಟು ಸಿಗುತ್ತೆ ದಟ್ ಈಸ್ 500. ಗೊತ್ತಾಯ್ತಾ. ಸೊ ನೀವು ಈ ರೀತಿ ಕ್ವೆಶನ್ ಅಲ್ಲಿ ಏನ್ ಕೇಳಿದರೆ ಅದನ್ನ ತಿಳ್ಕೊಳ್ಳಿ. ಕೆಲವೊಂದ್ಸರಿ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಗೊತ್ತಾ ಇದೇ ಇನ್ಫಾರ್ಮೇಶನ್ ಅಲ್ಲಿ. ಸಪೋಸ್ ಏನು 240 ಅಡಿನಾನ್ ಇದೆ ಅಂತ ಕೇಳ್ತಾರೆ, ಹಂಗಂದ್ರೆ ಗ್ವಾನಿನ್ ಎಷ್ಟಿದೆ ಅಂತ ಕೇಳ್ತಾರೆ. ಆ ತರ ಬಹಳ ಸರಿ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಬಂತು ನೋಡಿ ಅದೇ ರೀತಿ 30 ಇದೆ. ಸೊ ಟೋಟಲ್ ಆಗಿ 30 ಅಡಿನಿನ್ ಎಷ್ಟಿದೆ 30 ಇದೆ. ಅಂದ್ರೆ ಥೈಮಿನ್ ಕೂಡ ಎಷ್ಟಾಗುತ್ತೆ 30 ಆಗುತ್ತೆ. ಸೊ 30 ಏನಾಗುತ್ತೆ 60. ಇನ್ ಮಿಕ್ಕಿರೋದೆಷ್ಟು 40. ಸೊ 40 ಅಲ್ಲಿ ಗ್ವಾನಿನ್ ಮತ್ತೆ ಸೈಟೋಸಿನ್ ಎಷ್ಟಾಗುತ್ತೆ 20 ಮತ್ತೆ 20. ಗ್ವಾನಿನ್ ಮತ್ತೆ ಸೈಟೋಸಿನ್ ಎಷ್ಟಾಗುತ್ತೆ 20 ಮತ್ತೆ 20. ಸೊ ಆನ್ಸರ್ ಇಸ್ ಬಿ ಈಸ್ 20. ಗೊತ್ತಾಯ್ತಾ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಹೌ ಮೆನಿ ಅಮೈನೋ ಆಸಿಡ್ಸ್ ವಿಲ್ ಬಿ ಕೋಡೆಡ್ ಬೈ mRNA ಸೀಕ್ವೆನ್ಸ್. ಈಗ ನೋಡಿ ಸೀಕ್ವೆನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು 3 ಆಗಿ ಬರ್ಕೋಬೇಕು. ಯಾಕಂದ್ರೆ ಅಮೈನೋ ಆಸಿಡ್ ಕೋಡ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಇನ್ ಟ್ರಿಪ್ಲೆಟ್ ಫಾರ್ಮ್. ವಿ ನೋ ದಟ್ ದ ರೂಲ್ಸ್ ಆಫ್ ಜೆನೆಟಿಕ್ ಕೋಡ್, ಇಟ್ ಈಸ್ ಆಲ್ವೇಸ್ ಅರೇಂಜ್ಡ್ ಇನ್ ಟ್ರಿಪ್ಲೆಟ್. ಅಂದ್ರೆ ಅರೇಂಜ್ಡ್ ಇನ್ ದ ಸೆನ್ಸ್ that is 3 codons will be coded by 1 amino acid. So that's why ಈ ರೀತಿ ಬರ್ಕೊಂಡ್ರೆ ಎಷ್ಟು ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಎಷ್ಟು ಅಮೈನೋ ಆಸಿಡ್ ಆಗಿರ್ಬೋದು ಅಂತ. ನೆಕ್ಸ್ಟ್ UCA, ನೆಕ್ಸ್ಟ್ UAC. ಗೊತ್ತಾಯ್ತಾ. ಸೊ ಈ ತರ ಇದೆ. ಈಗ ನೋಡಿ ಈಸಿಯಾಗಿ ನೋಡಿದ ತಕ್ಷಣ ಏನಂತ ಹೇಳ್ಬೋದು, ಇದಕ್ಕೆ ಒಂದು ಅಮೈನೋ ಆಸಿಡ್, ಇದಕ್ಕೆ ಒಂದು ಅಮೈನೋ ಆಸಿಡ್, ಇದಕ್ಕೊಂದು. ಸೊ ಟೋಟಲ್ ಎಷ್ಟು 1 2 3 4 5 ಅಮೈನೋ ಆಸಿಡ್ ಅಂತಂದೇಳಿ ನೀವು ಆಪ್ಷನ್ ಸಿ ಅಂತ ಹಾಕಿದ್ರೆ ರಾಂಗ್ ಆಗುತ್ತೆ. ಯಾಕಂದ್ರೆ 5 ಅಮೈನೋ ಆಸಿಡ್ ಕೋಡ್ ಮಾಡಕ್ಕೆ ಆಗದೇ ಇಲ್ಲ. ಸಿ ಹಿಯರ್ ಇನ್ ದ ಥರ್ಡ್ ಕೋಡಾನ್ ವಾಟ್ ಇಸ್ ಪ್ರೆಸೆಂಟ್ ಹಿಯರ್ UAG. ಥರ್ಡ್ ಟ್ರಿಪ್ಲೆಟ್ ಅಲ್ಲಿ ಏನಾಗಿದೆ UAG ಅಂತಾನೆ. UAG ಅಂತಂದ್ರೆ ಏನು ಸ್ಟಾಪ್ ಕೋಡಾನ್. ಯಾವ್ದಾವ್ದಿದೆ ಹೇಳಿ ಮಕ್ಕಳೇ ಸ್ಟಾಪ್ ಕೋಡಾನ್. ಸೊ UAA, UAG, UGA ಇದರಲ್ಲಿ ಯಾವುದೇ ಬಂತು ಅಂತಂದ್ರೂ ಕೂಡ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಏನಾಗ್ಬಿಡುತ್ತೆ ಸ್ಟಾಪ್ ಆಗುತ್ತೆ. ಸೊ ಹಂಗಾಗಿ ಎರಡೇ. ಗೊತ್ತಾಯ್ತಾ. ಸೊ ಎರಡೇ ಅಮೈನೋ ಆಸಿಡ್ ಇಲ್ಲಿಂದ ಪ್ರೊಡ್ಯೂಸ್ ಆಗುವಂತದ್ದು. 2 ಅಮೈನೋ ಆಸಿಡ್ ಇರುವಂತಹ ಒಂದು ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಗೊತ್ತಾಯ್ತು. ಸೊ ದಟ್ಸ್ ವೈ ಆನ್ಸರ್ ಇಸ್ 2. ನೆಕ್ಸ್ಟ್ a gene locus, Hardy-Weinberg principle ಇನ ಕ್ವೆಶ್ಚನ್ ಇದು. a gene locus has 2 alleles A and A. ನೋಡಿ ಅಲೀಲ್ಸ್ ಏನಿದೆ A ಮತ್ತೆ A. if the frequency of a dominant allele A is 0.4, ಡಾಮಿನೆಂಟ್ ಅಲೀಲಿನ ಫ್ರೀಕ್ವೆನ್ಸಿ ಎಷ್ಟಿದೆ 0.4 ಅಂತ ಹೇಳ್ತಾ ಇದ್ದಾರೆ. then frequency of homozygous dominant, heterozygous and homozygous recessive ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಫಾರ್ಮುಲಾ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. p² ಪ್ಲಸ್ 2pq ಪ್ಲಸ್ q² is equal to 1. ಹೌದಾ. ಸೊ ದಿಸ್ ಇಸ್ ಅ ಫಾರ್ಮುಲಾ. ಈಗ ಏನು ನೀವು ಮಾಡ್ಬೇಕು ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಅಲೀಲ್. ಸೊ ಡಾಮಿನೆಂಟ್ ಅಲೀಲಿನ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಕೇಳಿದೆ. A ಅಂದ್ರೆ 0.4 ಕೊಟ್ಟಿದ್ದಾರೆ. ಅಂದ್ರೆ P ಎಷ್ಟಿದೆ ಅಂತ ಅರ್ಥ. P is 0.4. ಓಕೆ. ಸೊ ಡಾಮಿನೆಂಟ್ ಅಲೀಲಿನ ಫ್ರೀಕ್ವೆನ್ಸಿ 0.4 ಇದೆ. ನೋಡಿ ಆಲ್ವೇಸ್ P plus Q, dominant allele and recessive allele together is equal to 1. Then how much will be Q? 1 ಅಲ್ಲಿ 0.4 ಆಯ್ತರೆ that is 0.6 will be Q. ಗೊತ್ತಾಯ್ತಾ. ಸೊ ಡಾಮಿನೆಂಟ್ ಅಲೀಲಿನ ಫ್ರೀಕ್ವೆನ್ಸಿ ಗೊತ್ತಾಯ್ತು, ರಿಸೆಸಿವ್ ಅಲೀಲಿನ ಫ್ರೀಕ್ವೆನ್ಸಿ ನಮಗೆ ಗೊತ್ತಾಯ್ತು. ಓಕೆ. ದೆನ್
ದ ಫ್ರೀಕ್ವೆನ್ಸಿ ಆಫ್ ಹೋಮೋಸೈಗಸ್ ಡಾಮಿನೆಂಟ್. ಬಟ್ ಈಗ ಅವ್ರು ಏನ್ ಕೇಳ್ತಿದ್ದಾರೆ, ಹೋಮೋಸೈಗಸ್ ಡಾಮಿನೆಂಟ್ ಕೇಳ್ತಿದ್ದಾರೆ. ಅಂದ್ರೆ ಏನ್ ಮಾಡ್ಕೋಬೇಕು, 0.4 ಇಂಟು ದಟ್ ಈಸ್ 0.4 ಸ್ಕ್ವಯರ್ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಹೋಮೋಸೈಗಸ್ ಡಾಮಿನೆಂಟ್ ಎಷ್ಟಾಗುತ್ತೆ, 0.4 ಸ್ಕ್ವಯರ್. ಹೆಟರೋಸೈಗಸ್ ಎಷ್ಟಾಗುತ್ತೆ, 2 ಇಂಟು ಪಿ ಕ್ಯೂ ಅಂತ ಅಂದ್ರೆ 0.4 ಇಂಟು 0.6. 6 4s are 24. 24 into 2 48. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಯಾವುದು, 0.6. ಕ್ಯೂ ಸ್ಕ್ವಯರ್ ಅಂದ್ರೆ ಏನು, 0.6 ಹೋಲ್ ಸ್ಕ್ವಯರ್. ಸೊ ಆನ್ಸರ್ ವಿಲ್ ಬಿ 0.16, 0.48, 0.36. ದಿಸ್ ಇಸ್ ದ ಆನ್ಸರ್. ನೋಡಿ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಹೋಮೋಸೈಗಸ್ ಡಾಮಿನೆಂಟ್ ಅಂತ ಅಂದ್ರೆ ಪಿ ಸ್ಕ್ವಯರ್. ಓಕೆನಾ? ಫ್ರೀಕ್ವೆನ್ಸಿ ಅಂತ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಬರೇ ಪಿ. ಓಕೆನಾ? ಸೊ ಡಾಮಿನೆಂಟ್ ಇನ ಫ್ರೀಕ್ವೆನ್ಸಿ ಅಂದ್ರೆ ಪಿ ಆಗುತ್ತೆ. ಹೋಮೋಸೈಗಸ್ ಡಾಮಿನೆಂಟ್ ಅಂತ ಅಂದ್ರೆ ಏನು, ಪಿ ಸ್ಕ್ವಯರ್ ಆಗುತ್ತೆ. ಸೊ ದಟ್ ಪಿ ಸ್ಕ್ವಯರ್ ಈಸ್ ಮೆನ್ಷನ್ ಇನ್ ದ ಟರ್ಮ್ಸ್ ಆಫ್ ಎ. ಹೋಮೋಸೈಗಸ್ ಡಾಮಿನೆಂಟ್ ಅಲ್ವಾ, ಸೊ ಈ ರೀತಿ. ಅದೇ ಹೋಮೋಸೈಗಸ್ ರಿಸೆಸಿವ್ q square, homozygous recessive q square is AA. ಬಟ್ ಅದರ ಫ್ರೀಕ್ವೆನ್ಸಿ ಏನು, ರಿಸೆಸಿವ್ ಅಲೀಲಿನ ಫ್ರೀಕ್ವೆನ್ಸಿ ಏನಾಗುತ್ತೆ, q. ದಿಸ್ ಈಸ್ ಫ್ರೀಕ್ವೆನ್ಸಿ. ಬರೇ q ಇತ್ತು ಅಂದ್ರೆ ದಟ್ ಈಸ್ ಫ್ರೀಕ್ವೆನ್ಸಿ. ಓಕೆನಾ? ಸೊ ಈಗ q ಸ್ಕ್ವಯರ್ ಇತ್ತು ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ ನಾವು, ಹೋಮೋಸೈಗಸ್ ರಿಸೆಸಿವ್. ಗೊತ್ತಾಯ್ತಾ? ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಈ ರೀತಿ ಮಾಡೆಲ್ ಬಂದ್ರೆ ನೀವು ಈ ರೀತಿ ಸಾಲ್ವ್ ಮಾಡ್ತೀರಾ. A sample A population has 36% of homozygous recessive genotype AA. Then the frequency of allele A. ನೋಡಿ, A ಕೊಟ್ಟಿದ್ದಾರೆ ಅಂತ ಅಂದ್ರೆ ಏನು, ರೆಸೆಸಿವ್ ಅಂತ ಅಂದ್ರೆ ಏನು, Q ಸ್ಕ್ವಯರ್. Q ಸ್ಕ್ವಯರ್ AA is given as, Q square AA is given as 36%. ಹಂಗಂದ್ರೆ Q ಎಷ್ಟು ಅಂತ ಕೇಳ್ತಿದ್ದಾರೆ. ಫ್ರೀಕ್ವೆನ್ಸಿ ಆಫ್ ಅಲೀಲ್ A, ದಟ್ ಈಸ್ A, ನಥಿಂಗ್ ಬಟ್ ವಾಟ್, Q ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ Q ಬೇಕು ಅಂತಂದ್ರೆ ಸ್ಕ್ವೇರ್ ರೂಟ್ ತಕ್ಕೋಬೇಕಾಗುತ್ತೆ. ಸೊ Q is equal to 36% ಇದೆಲ್ಲ, ಇದನ್ನ ಫಸ್ಟ್ ನಾವು ಡೆಸಿಮಲ್ ಕನ್ವರ್ಟ್ ಮಾಡ್ಕೋಬೇಕು. 36% is nothing but what, 0.36. ಸೊ ನಾವು 0.36 ರೂಟ್ ತಕ್ಕೊಂಡ್ವಿ ಅಂತ ಅಂದ್ರೆ ನಮಗೆ ಇಲ್ಲಿ ಸಿಗೋದು 0.6 ಆಗುತ್ತೆ ಮಕ್ಕಳೇ. ಬಟ್ ಇದನ್ನ ಅಗೇನ್ ನಾವು ಪರ್ಸೆಂಟೇಜ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿರೋದ್ರಿಂದ Q is equal to 60%. Q is equal to 60% ಅಂತ ಮಾಡ್ಬೇಕು. ಗೊತ್ತಾಯ್ತು? ಸೊ ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್. ನೆಕ್ಸ್ಟ್, ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಇಂದ ಕ್ವೆಶನ್ ಕೇಳ್ತಾರೆ. ಈ ರೀತಿ ಕ್ವೆಶನ್ ಕೇಳ್ತಾರೆ, ಬರ್ತ್ ರೇಟ್ ಅಥವಾ ಡೆತ್ ರೇಟ್. In a pond there are 40 lotus plants last year. Through reproduction 16 new plants are added, taking the current population 56. The birth rate will be 40 ಇತ್ತಂತೆ, ಅದ್ರ ಜೊತೆಗೆ 16 ಆಡ್ ಆಗಿದೆ, ಹಂಗಂದ್ರೆ 56 ಆಗಿದೆ. ಹಂಗಂದ್ರೆ ಬರ್ತ್ ರೇಟ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಫಾರ್ಮುಲಾ ಏನ್ ಹಾಕೋಬೇಕು, ನ್ಯೂ ಪ್ಲಾಂಟ್ಸ್ ಎಷ್ಟು ಬಂದಿದೆ, ದಟ್ ಈಸ್ ಡಿವೈಡೆಡ್ ಬೈ ಒರಿಜಿನಲ್ ಪಾಪ್ಯುಲೇಷನ್, ಒರಿಜಿನಲ್ added birth newborn plus divided by original population into 100. Okay, so that is nothing but what is the answer, 0.4. birth rate ಏನಾಗುತ್ತೆ 0.4. ಓಕೆನಾ? ಸೊ ಅದೇ ರೀತಿ ಡೆತ್ ರೇಟ್ ಅಂತ ಕೇಳಿದ್ರೆ ಏನ್ ಬರೀತೀರಾ, ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಡೆತ್ ರೇಟ್ ಅಂತ ಕೇಳಿದ್ರೆ ಏನ್ ಬರೀತೀರಾ. ನೆಕ್ಸ್ಟ್, ಇಫ್ 20 joules of energy is trapped, pyramid of energy in the question ಈ ರೀತಿ ಕೇಳ್ತಾರೆ. 20 joule of energy is trapped at producer level, then how much energy will be available to peacock as food in the following food chain. ಒಂದು ಎನರ್ಜಿ ಪಿರಮಿಡ್ ಅಲ್ಲಿ ನೀವೇನಂತ ನೆನ್ಪಿಟ್ಕೋಬೇಕು, ಪ್ರತಿ ಸರಿನೂ ಒಂದು ಟ್ರಾಫಿಕ್ ಇಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ ಹೋಗ್ಬೇಕಾದ್ರೆ 90% ಎನರ್ಜಿ ಏನಾಗುತ್ತೆ, ಲಾಸ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್ ಅಂಡ್ ಅದರ್ ಮೆಟಬಾಲಿಕ್ ಆಕ್ಟಿವಿಟಿ. ಓನ್ಲಿ 10% ಈಸ್ ಪಾಸ್ಟ್. ಸೊ ಸ್ಟಾರ್ಟಿಂಗ್ ಪ್ರೊಡ್ಯೂಸರ್ ಲೆವೆಲ್ಗಿನ 20 ಇದೆ. ಯಾವ್ದಿಲ್ಲಿ ಇರೋದು, ಒಂದು ಪ್ಲಾಂಟ್ ಇದೆ, ನೆಕ್ಸ್ಟ್ ಅದನ್ನ ಮೈಸ್ ತಿನ್ನತ್ತಂತೆ, ಮೈಸನ್ನ ಸ್ನೇಕ್ ತಿನ್ನತ್ತಂತೆ, ಸ್ನೇಕ್ ನ ಪಿಕಾಕ್ ತಿನ್ನತ್ತಂತೆ. ಓಕೆನಾ? ಸೊ ಇದು ಅವರು ಕೊಟ್ಟಿರುವಂತಹ
ಡಾಟಾ. ಓಕೆ, ಸೊ 20 ಇಂದ ಇಲ್ಲಿ 10% ಅಷ್ಟೇ ಪಾಸ್ ಆಗುತ್ತೆ ಅಂದ್ರೆ ಇಲ್ಲಿಗೆ ಎಷ್ಟಾಗುತ್ತೆ? 20 ಇದೆಲ್ಲ 2. ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೆ? 0.2. ನೆಕ್ಸ್ಟ್ ಏನಾಗುತ್ತೆ? 0.02 ಜೌಲ್ಸ್. ಗೊತ್ತಾಗ್ತಿದೆನಾ? ಅಂದ್ರೆ 10% ಮಾತ್ರ ಪಾಸ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಇಯರ್. 0.02. ಪಿಕಾಕಿಗೆ ಬರೋಷ್ಟೊತ್ತಿಗೆ ಎಷ್ಟು ಹೊಡೆಯುತ್ತೆ ಎನರ್ಜಿ? 0.02. ನೆಕ್ಸ್ಟ್, ಈ ರೀತಿ ಕಾನ್ಸೆಪ್ಟ್ಸ್ ನೀವು ಸಾಲ್ವ್ ಮಾಡ್ತಿರಲ್ಲ, ಅದ್ರ ಜೊತೆಗೆ ಈ ಕಾನ್ಸೆಪ್ಟ್ಸ್ ನಾನು ಇವಾಗ ಲೀಸ್ಟ್ ಮಾಡಿದ್ದೀನಲ್ಲ, ಇದನ್ನ ನೀವು MCQಗೆ ನೋಡ್ಕೊಳ್ಬೇಕು. ನೀವು ಎಲ್ಲಾದ್ರೂ ಥಿಯರಿಯಲ್ಲಿ ಓದ್ಬೇಕಾದ್ರೆ ಮಿಸ್ ಮಾಡಿದ್ದೀರಾ ಅಂತಂದ್ರೆ MCQ ಈಗ ನೋಡ್ಕೋಬೇಕು ಅಂತ ಅಂದ್ರೆ ಈ ಕಾನ್ಸೆಪ್ಟ್ಸ್ ನ ಥರೋ ಆಗಿ. ನಾನು ಆಲ್ರೆಡಿ 2 and 3 ಮಾರ್ಕ್ಸ್ ಕ್ವಶನ್ ಇನ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಮೆಟೀರಿಯಲ್ ಹಾಕಿದೀನಿ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲಾ ಡೆಫಿನೇಷನ್ಸ್ ಇದೆ. ಜೊತೆಗೆ 5 ಮಾರ್ಕ್ಸ್ ಕ್ವಶನ್ ಅಂತಂದೇಳಿ ಇದೆ ಅಲ್ಲ, ಅದರಲ್ಲಿನೂ ಕೂಡ ಎಲ್ಲಾ ಡೆಫಿನೇಷನ್ ಮತ್ತೆ ಎಲ್ಲಾ ಇನ್ಫಾರ್ಮೇಶನ್ ಇದೆ. 5 ಮಾರ್ಕ್ಸ್ ಕ್ವಶನ್ ಇನ ವಿಡಿಯೋಸ್ ಎಷ್ಟು? 5 ಪಾರ್ಟ್ ಇದೆ. 5 ಪಾರ್ಟ್. ಅದರಲ್ಲಿ ಟೇಬುಲರ್ ಕಾಲಮ್ ಇದೆ. ಯಾವುದು? ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಆ ಲೆಸನ್ ಅಲ್ಲಿ ಬರುವಂತಹ ಏನೇನು ಇನ್ಫಾರ್ಮೇಶನ್ ಇದೆ ಎಲ್ಲ ಆ ಟೇಬುಲರ್ ಕಾಲಮ್ ಅಲ್ಲಿ ನಾನು ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ಅದನ್ನ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ತರ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಸೊ ಹಿಯರ್ ಅಪೋಮಿಕ್ಸಿಸ್, ಪಾಲಿಎಂಬ್ರಿಯಾನಿ, ಪಾರ್ಥೆನೋಕಾರ್ಪಿಕ್ ಮತ್ತೆ ಸ್ಪರ್ಮಟೋಜೆನೆಸಿಸ್, oogenesis ಪ್ರೋಸೆಸ್ ಅಲ್ಲಿ ಸ್ಟೆಪ್ಸ್ ಅಲ್ಲಿ ಯಾವ್ದು ಹ್ಯಾಪ್ಲಾಯ್ಡ್ ಯಾವ್ದು ಡಿಪ್ಲಾಯ್ಡ್ ಈಗ ಸಾಲ್ವ್ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತಲ್ಲ. ಸೊ ಆ ರೀತಿ ಕರೆಕ್ಟ್ ಆಗಿ ನೀವು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಬರೇ ಸುಮ್ನೆ ಅದು ಏನು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೆದು ಪ್ರಾಕ್ಟೀಸ್ ಮಾಡಿ, ಇಲ್ಲಿ ಫಸ್ಟ್ ಪ್ರೈಮರಿ ಸ್ಪರ್ಮಟೋಸೈಟ್ ಸೆಕೆಂಡರಿ ಸ್ಪರ್ಮಟೋಸೈಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ಬರಿತೀನಿ ಅಂತ ಅಂದ್ರೆ ಅಲ್ಲ. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಆತರ ಹೇಳ್ತಾ ಇದೀನಿ ಸ್ಟ್ರೆಸ್ ಮಾಡಿ ಅಂತಂದ್ರೆ, ಮುಂಚೆ ತರ ಡೈರೆಕ್ಟ್ ಆಗಿ ಕ್ವಶನ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಕೇಳೋದು. ಈಗ ಅಪ್ಲಿಕೇಶನ್ ಲೆವೆಲ್ ಜಾಸ್ತಿ ಕೇಳ್ತಾ ಇದ್ರೆ ನಿಮಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ಆ ರೀತಿ ಕ್ವಶನ್ ಕೇಳ್ತಾರೆ. ಕಾನ್ಸೆಪ್ಟ್ ಎಲ್ಲ ಸೇಮ್ ಇರುತ್ತೆ, ಅವ್ರು ಕೇಳುವಂತ ವೇ ಸ್ವಲ್ಪ ಚೇಂಜ್ ಆಗುತ್ತೆ. ಡೈರೆಕ್ಟ್ ಆಗಿ ಕ್ವಶನ್ ಕೇಳಿಲ್ಲ ಅಂದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಷ್ಟೇ ಇರೋದು ಡಿಫ್ರೆನ್ಸ್. ಓಕೆನಾ? ಸೊ ಹಂಗಾಗಿ ಹಾಟ್ಸ್ ಕ್ವಶನ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಅದನ್ನು ಕೂಡ ನೋಡಿಲ್ಲ ಅಂತ ಅಂದ್ರೆ ಟೈಮ್ ಬಹಳ ಕಡಿಮೆ ಇದೆ. ವಿಲ್ ವೈಂಡ್ ಇಟ್ ಆಫ್. ಯೆಲ್ಲೋ ಬಾಡಿ ವೈಟ್ ಐ ಅಂತ ಕೇಳಿದಾಗ ಇದೇನಾಗುತ್ತೆ ಅಂದ್ರೆ ಕ್ರಾಸ್ ಎ. ನೋಡಿ, ಒಂದು ಕ್ರಾಸ್ ಎ ಇಂದ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಕ್ವಶನ್ ಕೇಳ್ತಾರೆ, ಇನ್ನೊಂದು ಕ್ರಾಸ್ ಬಿ ಇಂದ ಕೇಳ್ತಾರೆ. ಏನಿದು ಕ್ರಾಸ್ ಎ ಕ್ರಾಸ್ ಬಿ? ಕ್ರಾಸ್ ಎ ಅಲ್ಲಿ ತಗೊಂಡಿರುವಂತಹ ಕಾಂಬಿನೇಷನ್ ಯಾವುದು? ಯೆಲ್ಲೋ ಬಾಡಿ ಮತ್ತೆ ವೈಟ್ ಐ. ಇದರಲ್ಲಿ ಪೇರೆಂಟಲ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ? 98 ಬರುತ್ತೆ. ರೀಕಾಂಬಿನೆಂಟ್ 1.3 ಬರುತ್ತೆ. ಯಾವುದೇ ಕ್ರಾಸ್ ಇರಲಿ ಏನೇ ಇರಲಿ ಮಕ್ಕಳು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪೇರೆಂಟಲ್ ಇಸ್ ಹೈಯೆಸ್ಟ್ ಕಂಪೇರ್ಡ್ ಟು ರೀಕಾಂಬಿನೆಂಟ್. ಗೊತ್ತಾಯ್ತಾ? ಅದರಲ್ಲಿ ಪರ್ಸೆಂಟೇಜ್ ವೇರಿ ಆಗಬೇಕು, ಬಟ್ ರೀಕಾಂಬಿನೆಂಟ್ ಇನ ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳಿ ಎಲ್ಲೂ ಇರೋದಿಲ್ಲ. ಪೇರೆಂಟಲ್ ಕಾಂಬಿನೇಷನ್ ಜಾಸ್ತಿ ಇರುತ್ತೆ, ರೀಕಾಂಬಿನೆಂಟ್ ಕಡಿಮೆ ಇರುತ್ತೆ. ಸೊ ಈಗ ಕ್ರಾಸ್ ಎ ಅಲ್ಲಿ ಬಂದಿರುವಂತಹ ಪರ್ಸೆಂಟೇಜ್ ಪೇರೆಂಟಲ್ 98 ಬಂತು ಅಂದ್ರೆ ರೀಕಾಂಬಿನೆಂಟ್ 1.3 ಇದೆ. ಅದೇ ಕ್ರಾಸ್ ಬಿ ಅಲ್ಲಿ ತಗೊಂಡಿರೋ ಕ್ಯಾರೆಕ್ಟರ್ಸ್ ಯಾವುದು? ವೈಟ್ ಐ ಮತ್ತೆ ಮಿನಿಯೇಚರ್ ಬಾಡಿ. ಇಲ್ಲಿ ಪೇರೆಂಟಲ್ ಕಾಂಬಿನೇಷನ್ ಎಷ್ಟಾಗುತ್ತೆ? 62. ರೀಕಾಂಬಿನೆಂಟ್ ಎಷ್ಟಾಗುತ್ತೆ? 37. ಸೊ ನೀವು ಕಂಪೇರ್ ಮಾಡಿದ್ರೆ ಕ್ರಾಸ್ ಎ ಮತ್ತೆ ಕ್ರಾಸ್ ಬಿ ಅಲ್ಲಿ ರೀಕಾಂಬಿನೆಂಟ್ ಇನ್ ಪರ್ಸೆಂಟೇಜ್ ರೀಕಾಂಬಿನೆಂಟ್ ಟೈಪ್ ಎಷ್ಟು ಬಂದಿದೆ ಅಂದ್ರೆ 37 ವೆನ್ ಕಂಪೇರ್ ಟು ಹಿಯರ್ ಈಸ್ ಓನ್ಲಿ 1% ಅಲ್ಲಿ 37% ಅಲ್ಲಿ. ಯಾಕೆ ಇಷ್ಟು ಡಿಫ್ರೆನ್ಸ್ ಆಯ್ತು ಅಂತ ಕೇಳಿದ್ರೆ, ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಈಸ್ ದ ಮೇನ್ ಕಾನ್ಸೆಪ್ಟ್ ಈಸ್ ಹಿಯರ್ distance between the two genes. If the distance between the two gene is less, okay, so one gene ಇಲ್ಲಿದೆ, ಇನ್ನೊಂದು gene ಇಲ್ಲಿದೆ, ಇಷ್ಟೇ ಅದರ ಡಿಸ್ಟೆನ್ಸ್ ಇದೆ ಅಂತಂದ್ರೆ ಇಲ್ಲಿ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗೋದಿಲ್ಲ. ಸೊ ಹಂಗಾಗಿ ತೋರಿಸ್ತೀನಿ, ಇದ್ರ ಮಧ್ಯ ಕ್ರಾಸ್ ಓವರ್ ಸರಿಯಾಗಿ ಆಗೋದಿಲ್ಲ. ಸೊ ಹಂಗಾಗಿ ಹೊಸದಾಗಿ ರೀಕಂಬೈನ್ ಆಗಿರುವಂತಹ ಜೀನ್ಸ್ ಏನಾಗುತ್ತೆ? ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಜೀನ್ಸ್ ಇಸ್ ಲೆಸ್, then percentage of recombinant is more and parental combination is percentage of recombinant is less and parental combination is more. So that is what the reason for cross A. Cross B ಅಲ್ಲಿ ಏನಾಗುತ್ತೆ? ಇಲ್ಲಿ ಒಂದು ಜೀನ್ ಇದೆ, ಇಲ್ಲಿ ಒಂದು ಜೀನ್ ಇದೆ, ಡಿಸ್ಟೆನ್ಸ್ is more. ಸೊ ಈಸಿಯಾಗಿ ಏನಾಗುತ್ತೆ? ಇಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ. ಸೊ ಈಸಿಯಾಗಿ ಕ್ರಾಸಿಂಗ್ ಓವರ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಈಸಿಯಾಗಿ ಕ್ರಾಸಿಂಗ್ ಓವರ್ ಆಯ್ತು ಅಂದ್ರೆ ರೀಕಂಬೈನ್ ಆಗಿರುವಂತದ್ದು, ಹೊಸ ಕಂಬೈನ್ ಆಗಿರುವಂತಹ ಜೀನ್ಸ್ ಜಾಸ್ತಿ ಬರುತ್ತೆ. ಹಂಗಾಗಿ ಇನ್ ಕ್ರಾಸ್ ಬಿ ರೀಕಾಂಬಿನೆಂಟ್ ಟೈಪ್ ಈಸ್ ಮೋರ್, ದಟ್ ಇಸ್ 37% ವೆನ್ ಕಂಪೇರ್ಡ್ ಟು ಪೇರೆಂಟಲ್ ವಿಚ್ ಇಸ್ 62.8%. ದಟ್ ಇಸ್ ದ ರೀಸನ್.
ಓಕೆ, ಸೊ ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್. ಇದ್ರ ಮೇಲೆನೆ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಗೊತ್ತಾಯ್ತು. ನೆಕ್ಸ್ಟ್ DNA ಸ್ಟ್ರಕ್ಚರ್, ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಸಪರೇಟ್ ಆಗಿ ನಾನು ಡೀಟೇಲ್ ಎಕ್ಸ್ಪ್ರೆಷನ್ ಕ್ರಾಸ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನ ನೀವು ಎಕ್ಸಾಮ್ ಆದ್ಮೇಲೆ KCET ಮತ್ತೆ ನೀಟ್ ಪ್ರಿಪರೇಷನ್ಗೆ ರೆಫರ್ ಮಾಡಿ. DNA ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ನಂಬರ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಡಿಸ್ಟೆನ್ಸ್ ಎಷ್ಟಿದೆ, ಆಂಗಲ್ ಎಷ್ಟಿದೆ, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅದರಲ್ಲಿ ಬರುವಂತಹ ಈ ಲೆಸನ್ ಅಲ್ಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬರುವಂತಹ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಯಾವ ಆರ್ಗಾನಿಸಮ್ ಯೂಸ್ ಮಾಡಿದ್ದಾರೆ, ಯಾವ ಕೆಮಿಕಲ್ ಯೂಸ್ ಮಾಡಿದ್ದಾರೆ, ಅದ್ರದ್ದು ಕ್ವಶನ್ ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ನೆಕ್ಸ್ಟ್ ಟೇಬಲ್ ಕಾಲಮ್ ನಾನು ಹೇಳಿದ್ನಲ್ಲ, ಅದನ್ನ ರೆಫರ್ ಮಾಡಿ. PDF ಇದೆ ಟೆಲಿಗ್ರಾಮ್ ಅಲ್ಲಿ, ಅದನ್ನ ರೆಫರ್ ಮಾಡಿ. ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ಫ್ಲಾಕ್ಸ್ ಅಂದ್ರೆ ಏನು, BOD ಅಂತ ಅಂದ್ರೇನು, ಯಾವಾಗ BOD ಜಾಸ್ತಿ ಇರುತ್ತೆ, ಯಾವಾಗ ಕಡಿಮೆ ಇರುತ್ತೆ, ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಬಯೋಫಾರ್ಟಿಫಿಕೇಶನ್, ಬಯೋ ಪ್ರೊಸೆಸಿಂಗ್, BBBBB. ಸೊ ಇದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರ ಮೆಟೀರಿಯಲ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದೆ. ಇದೆಲ್ಲದರ ಡೆಫಿನಿಷನ್ ಇಂದು ಒಂದು ಇಮೇಜ್ ಇದೆ. ಫೈಲ್ಸ್ ಅಲ್ಲಿ ಹೋಗ್ತೀರಾ, ಇಮೇಜ್ ಸಿಗುತ್ತೆ. ಇಮೇಜ್ ಮೀಡಿಯಾದಲ್ಲಿ ಇಮೇಜಸ್ ಇರುತ್ತಲ್ಲ, ಅದ್ರೊಳಗಡೆ ನೋಡಿ ಇದೆಲ್ಲ ಡೆಫಿನಿಷನ್ ಸಿಗುತ್ತೆ. ಓಕೆನಾ, ಸೊ ಇದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಪರ್ಮ್ಯಾಟೋಜೆನೆಸಿಸ್, ಪರ್ಮಿಯೇಷನ್ಸ್, ಪರ್ಮಿಯೋಜೆನೆಸಿಸ್ 2 days ಬ್ಯಾಕ್ ನಾನು ಒಂದು ಶಾರ್ಟ್ ಯೂಟ್ಯೂಬ್ ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಇದೆಲ್ಲ ಅರ್ಥ ಏನು ಅಂತ ನೋಡಿ. ನೆಕ್ಸ್ಟ್ ಹಾರ್ಮೋನ್ಸ್, ಪ್ರೆಗ್ನೆನ್ಸಿಯಲ್ಲಿ ಬರುವಂತ ಹಾರ್ಮೋನ್ಸ್ ಯಾವ್ದಾವ್ದು, ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಬರುವಂತ ಹಾರ್ಮೋನ್ಸ್ ಯಾವ್ದಾವ್ದು, ಅದರ ರೋಲ್ ಏನಿದೆ, ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಇನ ಈಕ್ವೇಶನ್, ಅದರಲ್ಲಿ ಬರುವಂತ ಟರ್ಮ್ಸ್ ಏನೇನು, C ಅಂದ್ರೆ ಏನು, Y ಇಂಟರ್ಸೆಪ್ಟ್ ಅಂದ್ರೆ ಏನು, ಗೊತ್ತಾಯ್ತಲ್ಲ. ಸೊ ಆ ಟರ್ಮ್ಸ್ ಏನೇನಿದೆ ನೋಡ್ಕೊಳ್ಳಿ. ಈಕ್ವೇಶನ್ ಜೊತೆಗೆ ಕರೆಕ್ಟ್ ಈಕ್ವೇಶನ್ ಯಾವ್ದು ಅಂತ ಐಡೆಂಟಿಫೈ ಮಾಡಕ್ಕಾದ್ರೂ ಹೇಳ್ಬೋದು, ಅಥವಾ ಈಕ್ವೇಶನ್ ಅಲ್ಲಿ ಇರುವಂತ ಟರ್ಮ್ಸ್ ಅದು ಏನ್ ಅರ್ಥ ಅಂತಾನು ಕೂಡ ಕೇಳ್ಬೋದು. ಏಜ್ ಪಿರಾಮಿಡ್ಸ್ ಯಾವುದು ಅಂತಂದ್ರೆ, ಒಂದು ಸ್ಟೇಬಲ್ ಇದೆ, ಇನ್ನೊಂದು ಡಿಕ್ಲೈನ್ ಆಗ್ತಿದೆ, ಇನ್ನೊಂದು ಎಕ್ಸ್ಪ್ಯಾಂಡಿಂಗ್ ಇದೆ ಅಲ್ಲ. ಸೊ ಅದು 3 ಪಿರಾಮಿಡ್ಸ್ ಇದೆ NCERT ಅಲ್ಲಿ ಕೊಟ್ಟಿರುವಂತದ್ದು. ಒಂದು ಎಕ್ಸ್ಪ್ಯಾಂಡಿಂಗ್ ಬರುತ್ತೆ, ಇನ್ನೊಂದು ಸ್ಟೇಬಲ್ ಬರುತ್ತೆ ಬೆಲ್ ಶೇಪ್ಡ್, ಇನ್ನೊಂದು ಡಿಕ್ಲೈನಿಂಗ್ ಇದೆ. ಓಕೆನಾ, ಸೊ ಇನ್ನೊಂದು ಡಿಕ್ಲೈನಿಂಗ್. ಸೊ ಅದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ T ಅಂದ್ರೆ ಇದು ಈಕ್ವೇಶನ್ ಇದೆ ಅಲ್ಲ, ಟೋಟಲ್ ಪಾಪ್ಯುಲೇಷನ್ ಡೆನ್ಸಿಟಿ N at time T is equal to ಬರ್ತ್ ಮತ್ತೆ ಡೆತ್, ಇಮಿಗ್ರೇಷನ್, ಆ ಈಕ್ವೇಶನ್ ನೋಡ್ಕೊಳ್ಳಿ. ಅದ್ರ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಪಾಪ್ಯುಲೇಷನ್ ಗ್ರೋತ್ ಕರ್ವ್ ಅಂದ್ರೆ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಮತ್ತೆ ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್, ಅದೆರಡರ ಈಕ್ವೇಶನ್ ಕೂಡ ನೋಡ್ಕೋಬೇಕು. ಈಕ್ವೇಶನ್ ಅಲ್ಲಿ ಇರುವಂತ ಟರ್ಮ್ಸ್ ಏನೇನು ಅಂತ ಹೇಳಿ ನೋಡ್ಕೊಳ್ಳಿ. ನೆಕ್ಸ್ಟ್ GPP ಮೈನಸ್ R is equal to GPP ಅಂದ್ರೆ ಏನು, R ಅಂದ್ರೆ ಏನು, NPP ಅಂದ್ರೆ ಏನು, ಇದರ ಇಂಪಾರ್ಟೆನ್ಸ್ ನೋಡ್ಕೊಳ್ಳಿ. ಜೊತೆಗೆ ಬಯೋಡೈವರ್ಸಿಟಿ ಲೆಸನ್ ಅಲ್ಲಿ ಸ್ಟಾರ್ಟಿಂಗ್ ಗೆ 3 ಪೈ ಚಾರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ. ಅದ್ರದ್ದು ಟ್ರಿಕ್ ನಾನು ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಈಗ ಸಿಕ್ಕೋದಿಲ್ಲ. ಜಸ್ಟ್ ಇವಾಗ ನೀವು ಏನ್ ನೆನ್ಪಿಟ್ಕೊಳ್ಳಿ, ಸಪೋಸ್ ಈಗ ಅನಿಮಲ್ ಕಿಂಗ್ಡಮ್ ತಗೊಂಡಾಗ ನಾವು ಪರಮ್ ಅಂತ ಹೇಳ್ತೀವಿ, ಪೈಸಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏಪ್ಸ್, ಮ್ಯಾಮಲ್ಸ್. ಇದರಲ್ಲಿ ಫಸ್ಟ್ ಜಾಸ್ತಿ ಇರೋದು ಯಾವುದು ಅಂತ ಕೇಳಿದ್ರೆ ಫಸ್ಟ್ ಫಿಶಸ್ ಬರುತ್ತೆ, ಪೈಸಸ್ ಫಸ್ಟ್ ಬರುತ್ತೆ. ಆ ರೀತಿ ರ್ಯಾಂಕ್ ವೈಸ್ ಅಂದ್ರೆ ಜಾಸ್ತಿ ಸ್ಪೀಶೀಸ್ ಇರೋದು ಯಾವುದು, ಅದಾದ್ಮೇಲೆ ಯಾವ್ದು, ಅದಾದ್ಮೇಲೆ ಯಾವ್ದು, ಆ ರೀತಿ. ಅದೇ ತರ ಪ್ಲಾಂಟ್ಸ್ನು ಕೂಡ ಇದೆ, ಆಮೇಲೆ ಇನ್ವರ್ಟಿಬ್ರೇಟ್ಸ್ನು ಕೂಡ ಇದೆ. ಸೊ ಇದನ್ನ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಚೆನ್ನಾಗಿ ಪ್ರಿಪೇರ್ ಆಗಿ, ಟೆನ್ಷನ್ ಮಾಡ್ಕೋಬೇಡಿ. ಈ ಕ್ವಶನ್ಸ್ ನೋಡ್ಕೊಳ್ಳಿ, ಕಾನ್ಸೆಪ್ಟ್ಸ್ ನ ಮತ್ತೊಂದ್ಸರಿ ರಿವೈಸ್ ಮಾಡಿ. ನಾಳೆ ಚೆನ್ನಾಗಿ ಎಕ್ಸಾಮ್ ಆಗುತ್ತೆ. ಐ ಆಮ್ ವಿತ್ ಯು ಅಂಡ್ share this with your friends also, and don't forget to subscribe and press the bell icon. So we will be that we will meet in the next upcoming videos. Okay, bye bye.